ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ನಾವು ಒಬ್ಬ ಸ್ವಲ್ಪ ವಿಶೇಷ ಅಂದರೆ ನಮ್ಮ ಹೈನುಗಾರಿಕೆ ಅಥವಾ ಎನಿಮಲ್ ಹಸ್ಬೆಂಡ್ರಿ ಅಥವಾ ಪಶುಪಾಲನೆ ಸಂಬಂಧಪಟ್ಟಂಥ ಪಶು ವೈದ್ಯರ ಜೊತೆಗೆ ಚರ್ಚೆಯನ್ನು ಮಾಡ್ತೀವಿ. ನಾವು ಸಾಮಾನ್ಯವಾಗಿ ಹೆಚ್ಚಾಗಿ ಮಾತಾಡೋದೆಲ್ಲ ಬೆಳೆ ತಳಿ, ರೋಗಶಾಸ್ತ್ರ, ಕೀಟಶಾಸ್ತ್ರ, ಬೆಳೆಗಳ ಸಂಬಂಧಪಟ್ಟ. ಈಗ ಸ್ವಲ್ಪ ನಾವು ಫಾರ್ಮ್ ಟಿವಿ ಕಡೆಯಿಂದ ಈ ಪಶುಪಾಲನೆ ಬಗ್ಗೆ ಒತ್ತು ಕೊಡೋಣ ಹೇಳುವಂಥ ಇದರಿಂದ ಇವತ್ತಿನ ಒಂದಷ್ಟು ಸರಣಿಯನ್ನು ಶುರು ಮಾಡ್ತೀವಿ. ಇವತ್ತು ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ಮನೋಹರ ಉಪಾಧ್ಯಾಯ, ಇವರು ಖಾಸಗಿ ಪಶು ವೈದ್ಯರು, ಮಂಗಳೂರಿನಲ್ಲಿರ್ತಾರೆ. ಅವ್ರನ್ನ ಆಮೇಲೆ ವಿವರನ್ನು ಅವ್ರ ಹತ್ರ ನಾವು ಕೇಳಿ ತಿಳ್ಕೊಳ್ಳೋಣ. ಇವರದ್ದು ಒಂದು ವಿಶೇಷ ಅಂದರೆ ಇವರು ಅಲೋಪತಿ ವೈದ್ಯರೇ ಆದ್ರೂ ಕೂಡ, ಅಂದರೆ ಅಲೋಪತಿ ಇದರಲ್ಲೇ ವೆಟರ್ನರಿಯನ್ನು ಓದೋರಾದರೂ ಕೂಡ ಇವರದ್ದು ಸ್ವಲ್ಪ ಹೆಚ್ಚಿನ ಪ್ರಾಕ್ಟೀಸೆಲ್ಲ ಈ ಹರ್ಬಲ್ ಪ್ರಾಡಕ್ಟ್ಸ್ ಅಥವಾ ಎತ್ನೋ ವೆಟರ್ನರಿ ಪ್ರಾಕ್ಟೀಸು ಹೇಳಿ, ಹೋಮಿಯೋಪತಿ ಹೇಳಿ, ಹಲವಾರು ಅಂದರೆ ಪರ್ಯಾಯ ಚಿಕಿತ್ಸಾ ವಿಧಾನಗಳನ್ನು ಭಾಳ ಪ್ರಮಾಣಕ್ಕೆ ಇವರು ಪ್ರಯತ್ನ ಪಟ್ಟಿದ್ದಾರೆ. ಇವರೇ ಪ್ರಾಡಕ್ಟ್ಸು ಮಾಡಿದ್ದಾರೆ. ಇದನ್ನು ತಾವೇ ಸ್ವತಃ ಪ್ರಯೋಗ ಮಾಡ್ತಾರೆ. ಇವರಿಗೆ ದೊಡ್ಡ, ಯಾಕೆಂದರೆ ಒಬ್ಬ ಖಾಸಗಿ ವೈದ್ಯರಾಗಿ ಮಾಡುವಾಗ ಅದು ಆ ಯಶಸ್ಸಿನ ದಾರಿಯನ್ನಿದ್ದರೆ ಮಾತ್ರ ಖಾಸಗಿ ಅಂದರೆ ಅವರಿಗೆ ಕ್ಲೈಂಟ್ ಸಿಗ್ತಾರೆ. ಇವರಿಗೆ ಯಾರು ಪಗಾರ ಕೊಡೋದಿಲ್ಲ. ಹಾಗಾಗಿ ಅವರದ್ದೇ ಆದಂಥ ಒಂದು ಆಕಾರವನ್ನು, ಒಂದು ರೂಟನ್ನು ಕಂಡುಕೊಂಡಿದ್ದಾರೆ. ಈ ಥರ ಸುಮಾರು ಅವರ ಒಂದು ಬಳಗನೆ ಬೆಳೆದಿದೆ. ಬನ್ನಿ, ಇವತ್ತು ಇವ್ರ ಜೊತೆಗೆ ನಾವು ಹಲವಾರು ಸರಣಿ ಕಾರ್ಯಕ್ರಮವನ್ನು ಮಾಡ್ತೀವಿ. ಇವ್ರನ್ನ ನೇರ ಪ್ರಸಾರ ಕರೆಯೋದೆಲ್ಲ ಪ್ಲ್ಯಾನ್ ಇದೆ. ಬಟ್ ಇವತ್ತಿನ ಇದು ವಾರ್ಮಪ್ ಎಪಿಸೋಡ್. ಅಂದರೆ ಇದರಲ್ಲಿ ಸುಮ್ಮನೆ ಅವರ ಈಗ ನಾವು ಪಶುಪಾಲಕರು ಅಥವಾ ನಾವು ಬಳಕೆದಾರರು, ಆದರೆ ಒಬ್ಬ ಪಶು ವೈದ್ಯರಾಗಿ ಎಷ್ಟೋ 20-30 ವರ್ಷಗಳಿಂದ ಅದೇ ಒಂದು ಡೊಮೇನಲ್ಲಿದ್ದಾಗ ಅವರ ಪರ್ಸೆಪ್ಷನ್, ಅವರ ಗ್ರಹಿಕೆ ಬೇರೆ ಬೇರೆ ಇರುತ್ತೆ. ಅದ್ರ ಬಗ್ಗೆ ಹಾಗಾಗಿ ಒಟ್ಟಾರೆ ಹೈನುಗಾರಿಕೆ ಬಗ್ಗೆ, ಪಶುಪಾಲನೆ ಬಗ್ಗೆ ಅವರ ಗ್ರಹಿಕೆ ಏನಿದೆ, ಅವರ ಅನುಭವ ಏನಿದೆ ಅಂತ ಒಂದು ಜನರಲ್ ಟಾಪಿಕನ್ನು ಇವತ್ತು ಡಿಸ್ಕಸ್ ಮಾಡೋಣ. ಬನ್ನಿ, ಡಾಕ್ಟರ್ ಮನೋಹರ ಉಪಾಧ್ಯಾಯ ಅವ್ರನ್ನ. ಸರ್ ನಮಸ್ಕಾರ. ನಮಸ್ತೆ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ವಾಹಿನಿಗೆ ಸ್ವಾಗತ. ಪ್ರಪ್ರಥಮವಾಗಿ ಬರ್ತಾ ಇದ್ದೀರಿ ಸರ್. ಈಗ ನಾವು ಮೂಲ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲೇ ನೀವು ಒರಿಜಿನಲಿ ಎಲ್ಲಿ, ಯಾವ ಊರು ನಿಮ್ಮದು? ಮೂಲ ಉಡುಪಿ. ಆವಾಗ ಮೊದಲು, ಈಗ ಬ್ರಹ್ಮಾವರ ತಾಲೂಕು. ಓಕೆ. ಆವಾಗ ಉಡುಪಿ ತಾಲೂಕಿನ ಪಾರಂಪಳ್ಳಿ ಗ್ರಾಮ ಅಂತ, ನಮಗೆ ಪೇಟೆ ಎಲ್ಲ ಸಾಲಿಗ್ರಾಮ ಆಗಿತ್ತು. ಹಾಗೆ PUC ವರೆಗೆ ಕೋಟದಲ್ಲಿ ಓದಿ ಮತ್ತೆ ಪಶುವೈದ್ಯಕೀಯ ಪದವಿಗೋಸ್ಕರ 82ರಲ್ಲಿ ಬೆಂಗಳೂರು ಹೆಬ್ಬಾಳ ಕಾಲೇಜಿಗೆ. ಬೀದರ್ ಒಂದು ಕಾಲೇಜ್ ಇತ್ತರ? ಇಲ್ಲ, ಆವಾಗ ಇರಲಿಲ್ಲ. ಇಡೀ ಕರ್ನಾಟಕದಲ್ಲೇ ಒಂದೇ ಕಾಲೇಜ್. ಬೀದರಲ್ಲ, ಮತ್ತೆ ಆಮೇಲೆ ಸ್ಟಾರ್ಟ್ ಆಗಿದೆ. ಆವಾಗ ದನ ಭಾಳ ಇದ್ದು, ಜನ ಡಾಕ್ಟರ್ ಇರಲಿಲ್ಲ. ಹೌದೌದು. ಈಗ ಡಾಕ್ಟರ್ ಇದ್ದಾರೆ, ದರನೇ ಕಮ್ಮಿ ಆಗ್ತದೆ. ಅದೇನು ಮುಂದೆ ನೋಡೋಣ. ಸೊ ಈಗ ನೀವು ಹೆಬ್ಬಾಳದಲ್ಲಿ BSc ಮಾಡಿದ್ರಿ, ಮತ್ತೆ ಮಾಸ್ಟರ್ ಡಿಗ್ರಿ ಮಾಡಿದ್ರೆ? ಮಾಸ್ಟರ್ ಡಿಗ್ರಿ ಮಾಡಲಿಲ್ಲ. ಡಿಗ್ರಿ ಮುಗಿಸ್ಕೊಂಡು 80 ಅಂದರೆ ಅಲ್ಲಿ 87ಕ್ಕೆ ಡಿಗ್ರಿ ಮುಗೀತು. ಮುಗಿದ್ಮೇಲೆ ನೀವು ನೌಕರಿ ಸೇರಿದ್ರೆ? ಇಲ್ಲ, ಒಂದು ಈ KMFನವ್ರದ್ದು ಒಂದು ಕಾಲು ಬಾಯಿ ಜ್ವರ ನಿಯಂತ್ರಣ ಯೋಜನೆ ಅಂತ ಇತ್ತು, ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಕಂಟ್ರೋಲ್ ಪ್ರಾಜೆಕ್ಟ್. ಅದು ಒಂದೊಂದು ತಾಲೂಕಿಗೆ ಒಬ್ಬೊಬ್ಬರು ಪಶುವೈದ್ಯರನ್ನು ನೇಮಿಸಿ ವರ್ಷದಲ್ಲಿ 2 ಬಾರಿ ಲಸಿಕೆ ಕೊಡುವಂಥದ್ದು. ಲಸಿಕೆ ಕೊಡಿಸೋದು. ಈಗ ತಿಂಗಳಿಗೆ 15-20 ಸಾವಿರ ಜಾನುವಾರುಗಳಿಗೆ ಲಸಿಕೆ ಕೊಡಬೇಕಾಗಿತ್ತು. ವರ್ಷದಲ್ಲಿ 2 ಬಾರಿ. ಅದೊಂದು ಯೋಜನೆ, ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ. ಅದು ಮಿಲ್ಕ್ ಯೂನಿಯನ್ ಮೂಲಕ ಮಾಡಿಸ್ತಾ ಇದ್ರು. ಹಾಗೆ 1.5 ವರ್ಷ ಅದೊಂದು ಟೆಂಪ್ರರಿ ಪೋಸ್ಟ್ ಆಗಿತ್ತು. ಅಂದರೆ ನಮ್ಮನ್ನು ಪರ್ಮನೆಂಟ್ ಆಗಿ ಅವರು ಇಟ್ಕೊಂಡಿರಲಿಲ್ಲ. ಹಾಗೆ ಒಂದು ಸೆಕ್ಯೂರಿಟಿ ಜಾಬಿನ ಒಂದು ಸೆಕ್ಯೂರಿಟಿ ದೃಷ್ಟಿಯಿಂದ. ಆಮೇಲೆ ಕೋಳಿ ಬಗ್ಗೆ ಜ್ಞಾನ ಕಡಿಮೆ ಇತ್ತು. ಕೋಳಿಯ ಒಂದು ಒಳ ಹೊರಗೆ ಹೋದದ್ದೇ ಕಡಿಮೆ. ಪೌಲ್ಟ್ರಿ ಈ ಮಟ್ಟಕ್ಕೆ ಬೆಳೆದಿರಲಿಲ್ಲ. ಮತ್ತು ನಾವು ಡಿಗ್ರಿಯಾಗಿ ಹೊರ ಬಂದಾಗೆಲ್ಲ ಸಾಮಾನ್ಯ ಒಂದು ಕೋಳಿಯ ತಜ್ಞ ಆಗಿದ್ದ ಸಾಧ್ಯ ಇಲ್ಲ ಆಗಿತ್ತು. ಈ ದನಗಳ ಬಗ್ಗೆ, ಕುರಿಯಾಡ ಬಗ್ಗೆ ಗೊತ್ತಿರುವಷ್ಟು ಕೋಳಿ ಬಗ್ಗೆ ತಿಳಿಯುವಷ್ಟು ಅವಕಾಶ ಇರಲಿಲ್ಲ. ಸೊ ಅದನ್ನು ಜಾಸ್ತಿ ತಿಳಿಯುವ ಹಾಗೆ ಆಯಿತು. ಮತ್ತು ಉದ್ಯೋಗ ದೃಷ್ಟಿಯಿಂದ ವೆಂಕಟೇಶ್ವರ ಹ್ಯಾಚರೀಸ್ ಅಂತ ಒಂದು ಪೌಲ್ಟ್ರಿ ಕಂಪನಿ ಬೆಂಗಳೂರಲ್ಲಿ ಅವ್ರದ್ದು ಆಫೀಸ್ ಇತ್ತು, VHL. ಅಲ್ಲಿ ನಾನು ಕೆಲಸಕ್ಕೆ ಸೇರಿದೆ. ಒಳ್ಳೆ ಜ್ಞಾನವೂ ಸಿಕ್ಕಿತು, ಒಳ್ಳೆ ಕೆಲಸ, ಚೆನ್ನಾಗಿ ದುಡಿದಿದ್ದೆ ಕೂಡ. ರೈತರ ಸಂಪರ್ಕ ತುಂಬ ಸಿಕ್ಕಿದ್ದು. ಸೊ 91ರ ಸಾಧಾರಣ ಮಧ್ಯಭಾಗದವರೆಗೂ ಅಲ್ಲಿ 89ರಿಂದ 91ರವರೆಗೆ ವೆಂಕಟೇಶ್ವರ ಹ್ಯಾಚರಿಯಲ್ಲಿದ್ದೆ.
ಕೊನೆ 91 ಜೂನ್ನಿಂದ ಮಂಗಳೂರಲ್ಲಿ ಖಾಸಗಿಯಾಗಿ ಪ್ರಾಕ್ಟೀಸನ್ನು ಸ್ಟಾರ್ಟ್. ಆವಾಗ ಖಾಸಗಿ ಇವರು ವೆಟರ್ನರಿ ಡಾಕ್ಟರ್ಸು ಇರಲಿಲ್ಲ ಹೆಚ್ಚು, ಆವಾಗ ಭಾಳ ಕಡಿಮೆ. ಸೊ ಹಾಗೆ ಮಾಡಿ ನೀವು ಮಂಗಳೂರಲ್ಲೇ ಸೆಟ್ಲ್ ಆದ್ರಿ. ಹೌದು. ಹಾಗಾದ್ರೆ ಮುಂದೆ ಈಗ 91ರಿಂದ ಅಥವಾ 92ರಿಂದ ಅಂತ ಇಟ್ಕೊಳ್ಳಿ, ಅಲ್ಲಿಂದ ಈಗ 30 ವರ್ಷಗಳ ಕಾಲ ಖಾಸಗಿ ಪಶು ವೈದ್ಯರಾಗಿ ಮಂಗಳೂರಿನಲ್ಲಿ ಸೆಟ್ಲ್ ಆಗಿದೆ. ಸೊ ಅದು ನಿಮ್ಮ ಒಂದು ರೀಚಲ್ಲಿ ಉಡುಪಿಯವರಿಗೆ ಒಂದು ರೇಂಜಲ್ಲಿ. ಅಂದರೆ ಈಗ ಈ ಹಸುವಿನ ರೈತರನ್ನ ಒಂದು 30 ಕಿಲೋಮೀಟರ್ ರೇಡಿಯಸ್ ಅಂತ ಹೇಳ್ಬೋದು. ಈ ಪೌಲ್ಟ್ರಿ ಅವರು ದೂರದಿಂದ ಕೂಡ ಕನ್ಸಲ್ಟೇಷನ್ ಬರ್ತಾರೆ, ಅಥವಾ ನಾವು ಹೋಗ್ಬೋದು. ಈ ನಾಯಿ ಬೆಕ್ಕು ಬೇರೆ ಆಡ ಸಂಬಂಧ ದೂರದವರು ಬರ್ತಾರೆ. ಹಾಗೆ ಮನುಷ್ಯರನ್ನು ಬಿಟ್ಟು ಬಾಕಿ ಎಲ್ಲದೂ ನಿಮ್ಮ ಆಡಳಿತದಲ್ಲಿ ಬರ್ತದೆ. ಅರ್ಜೆಂಟಿವ್ ಇದ್ರೆ ಆನೆಯಿಂದ ಹಿಡಿದು ಹುಲಿ ಕರಡಿ, ಖಂಡಿತ ಅದು ವೆಟರ್ನರಿ ಡಾಕ್ಟರ್ ಇರ್ತಾರೆ. ಬಟ್ ನಿಮಗೆ ಅದು ಇಲ್ಲಿ ನಿಮಗೆ ಪೇಷಂಟ್ ಸಿಗೋದಿಲ್ಲ, ಹುಲಿ ಕರಡಿ ಇಲ್ಲಿ ಸಿಗೋದಿಲ್ಲ, ಒಂಟೆ ಸಿಗೋದಿಲ್ಲ. ಬಟ್ ನಿಮ್ಗೊಂದು ವಾರ ಅವಕಾಶ ಕೊಟ್ಟರೆ ನೀವು ಒಂಟೆ ಡಾಕ್ಟರ್ ಆಗ್ತೀರಿ, ಹುಲಿ ಡಾಕ್ಟರ್ ಕೂಡ ಆಗ್ತೀರಿ. ಇವತ್ತಿನ ಮೇಲ್ನೋಟಕ್ಕೆ ನೋಡಿದರೆ ಈ ಪಶುಪಾಲನೆ ಹೇಳೋದು ಇಳಿಮುಖ ಆಗ್ತಾ ಇದೆ, ಅಥವಾ ಏನು ಹೋಯ್ತು ಅಂತ. ಬಹುತೇಕ ಮನೆಗಳಲ್ಲಿ ಗೋಪೂಜೆ ಮಾಡೋದಕ್ಕೂ ಕೂಡ ಹಸು ಇಲ್ಲ, ನಮ್ಮನ್ನೇ ಸೇರಿಸಿ. ಅದಕ್ಕೆ ಹಲವಾರು ಕಾರಣಗಳಿದೆ. ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಹೇಳಿ, ಅಥವಾ ಊರಲ್ಲಿ ಜನ ಇಲ್ಲ, ದನ ಕಟ್ಕೊಂಡ್ರೆ ನೆಂಟರ ಮನೆಗೂ ಹೋಗೋಕ್ಕಾಗೋದಿಲ್ಲ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಹಾಲು ಸಿಗ್ತದೆ, ಸುಲಭವಾಗಿ ಹಾಲು ಸಿಗ್ತದೆ. ಎಲ್ಲರ ಮನೇಲಿ ಫ್ರಿಜ್ ಇದೆ, ಇವತ್ತೊಂದು ದಿವಸ ಹಾಲು ತಂದ್ಕೊಂಡು 3 ದಿವಸ ಇಟ್ಕೊಂಡು ಕುಡಿಬೋದು. ಇವೆಲ್ಲ ಕಾರಣಗಳಿದೆ, ಅದು ನಾವು ವಿಮರ್ಶೆಕ್ಕಿಂತ. ಈಗ ನಿಮ್ಮ ಅನಿಸಿಕೆಯಲ್ಲಿ ಪಶುಪಾಲನೆ ಕಡಿಮೆ ಆಗ್ತಾ ಇದೆಯಾ, ಹೇಗೆ? ನಾವು ಈಗ ಪಶುಪಾಲನೆ ನಾಳದು ಒಂದು ಜನರಲ್ ಆಗಿ ಒಂದೊಂದಾಗಿ ನೋಡುವ. ಹೈನುಗಾರಿಕೆ, ನೇರವಾಗಿ ಹೈನುಗಾರಿಕೆ ಕಡಿಮೆ ಆಗ್ತಾ ಇದೆಯಾ, ಹೆಚ್ಚಾಗ್ತಾ ಇದೆಯಾ, ಏನು ಹೇಳ್ತೀರಿ ನೀವು? ಈಗ ಹಾಲು ಉತ್ಪಾದನೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅಂದರೆ ಜನಸಂಖ್ಯೆ ಜಾಸ್ತಿ ಇದ್ದು ಕೂಡಲೇ ಹಾಲು ಉತ್ಪಾದನೆ ಪರ್ಯಾಯವಾಗಿ ಆಗಲೇಬೇಕು. ಯಾಕಂದರೆ ಒಂದು ಪರ್ ಕ್ಯಾಪಿಟ ಮೇಂಟೈನ್ ಆಗಬೇಕು, ಬಳಕೆ ಇದೆ, ಉತ್ಪಾದನೆಯೂ ಇದೆ. ಆದರೆ ಹಸುಗಳ ಸಂಖ್ಯೆ ಕಡಿಮೆ ಆದ್ದು ಹೌದು ಅಂತ ಹೇಳ್ಬೋದು. ಓಕೆ, ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಿದರೆ, ಮೊದಲು 10 ಇಟ್ಟುಕೊಳ್ಳೋರು ಎರಡು ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು, 2 ಇದ್ದದ್ದು ನಿಲ್ಲಿಸ್ಲಿಕ್ಕೆ ಶುರು ಮಾಡಿದರು. ಮತ್ತು 2 ಲೀಟ್ರು 3 ಲೀಟ್ರ್ ಹಾಲು ಕೊಡೋ ದನಗಳು ಮಾಯ ಆಗಿ 10 ಲೀಟ್ರು 20 ಲೀಟ್ರು ಒಂದು 30 ಲೀಟ್ರು ಇಂಥ ದನಗಳು ಜಾಸ್ತಿ. ಹಾಲಿನ ಉತ್ಪಾದನೆ ಹೆಚ್ಚಾಯಿತು, ಬಟ್ ಪಶುಗಳ ಸಂಖ್ಯೆ ಕಡಿಮೆ ಆಯಿತು, ಮತ್ತು ಪಶುಪಾಲಕರ ಸಂಖ್ಯೆ ಕಡಿಮೆ ಆಯಿತು. ಪಶುಗಳ ಸಂಖ್ಯೆ ಕಡಿಮೆ ಆಯಿತು, ಆದರೆ ಪರ್ ಒಂದು ಹಸುವಿನ ಉತ್ಪಾದನೆ ಹೆಚ್ಚಾಯಿತು, ಆಗ ನಿಮಗೆ ಅಲ್ಲಿ ಮ್ಯಾನೇಜ್ ಆಯಿತು. ಪಶುಪಾಲಕರ ಸಂಖ್ಯೆ ಕಡಿಮೆ ಆಯಿತು, ಇಂಡಿವಿಜುವಲ್ ಕಟ್ಟೋರು ಕಡಿಮೆ ಆದರು. ಆದರೆ ಎಲ್ಲೋ ಒಬ್ಬ ಎಲ್ಲರಿಗೂ ಬೇಕಾಗುವಷ್ಟನ್ನು ಹಾಲು ಉತ್ಪಾದನೆ ಮಾಡುವಂಥ ಅದು ಒಂಥರ ಕಾನ್ಸಂಟ್ರೇಟ್ ಆಗ್ತಾ ಇದೆ ಒಂದು ಕಡೆ. ಈಗ ಸಾಮಾನ್ಯವಾಗಿ ನಿಮ್ಮ ಶಿಷ್ಯ ವರ್ಗದಲ್ಲಿ, ನಿಮ್ಮ ಟ್ರೀಟ್ಮೆಂಟ್ ಇದರಲ್ಲಿ ಹಸು ಮಾರಿದವರು ಎಷ್ಟು ಜನ ಇದ್ದಾರೆ, ಎಷ್ಟು % ಇರ್ಬೋದು? ಅದು ಏನಾಗಿದೆ, ಜಾಸ್ತಿ ನಗರೀಕರಣ ಜಾಸ್ತಿ ಆದಾಗೆ ಅಲ್ಲಿ ಸಾಕ್ಲಿಕ್ಕೆ ಅವಕಾಶ ಅಥವಾ ಒಂದು ಮೂಲಭೂತ ವ್ಯವಸ್ಥೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಆವಾಗ ಮಾರ್ತಾರೆ. ನಗರದ ಸುತ್ತಮುತ್ತ ಹಸುಗಳ ಸಂಖ್ಯೆ 90% ಇಲ್ಲ ಅಂತ ಹೇಳ್ಬೋದು, 90%. ಹೌದು. ಇನ್ನು ಹಳ್ಳಿ ಕಡೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಮನೆಯಲ್ಲಿ ಜನ ಇಲ್ಲ, ಮತ್ತೆ ಗದ್ದೆಗಳು ಹೋಗಿ ತೋಟಗಳಾಯ್ತು. ಅಂತ ಸಂದರ್ಭದಲ್ಲಿ ಮೇವೇ ಇಲ್ಲ, ಮೇವು ಕಡಿಮೆ ಆಯ್ತು. ಮತ್ತೆ ಅಷ್ಟು ಅಗತ್ಯ ಇಲ್ಲ, ಮನೆ ಖರ್ಚಿಗೆ ಬೇಕಾಗುವಷ್ಟು ಮಾತ್ರ. ಹಾಲಿಗೆ ಬೆಲೆ ಇಲ್ಲ, ಅಂದ್ರೆ ಈ ಪ್ಯಾಕೆಟ್ಗೆ ಬೆಲೆ ಇದ್ರು ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಯ್ತು, ಎಲ್ಲದೂ ಹೊರಗಿಂದ ಬರಬೇಕು. ಒಟ್ಟಾರೆ ನೀವು ಹೇಳೋದು ಈಗ ಹೈನುಗಾರಿಕೆ ದೃಷ್ಟಿಯಿಂದ ಹೋದ್ರೆ ಹಿಂಗಾಗಿದೆ. 100ಕ್ಕೆ 90% ನಗರದ ಸಮೀಪ, 100ಕ್ಕೆ 90% ಈವನ್ ಹಳ್ಳಿನಲ್ಲೂ ಕೂಡ. ಹೌದು. ಈಗ ಹಂಗಾದ್ರೆ ಈಗ ನಿಮ್ಮ, ಯಾಕೆ ನೀವು ಇಷ್ಟು 30 ವರ್ಷದ ಸರ್ವಿಸಲ್ಲಿ ಬಹಳಷ್ಟು ಅಗಾಧ ಬದಲಾವಣೆಗಳಾಗಿದೆ. ಈಗ ಹಳ್ಳಿ ಮೇಲೂ ಕೂಡ 100 ಮನೆಯಲ್ಲಿ ಮೊದಲೇ ದನ ಇದ್ದಿದ್ದು ಈಗ 20 ಮನೆಯಲ್ಲಿ ಇದೆಯಾ? ಅಷ್ಟೇ ಆಸುಪಾಸು, ಅಷ್ಟು ಇದಾಗಿದೆ. ಬಟ್ ಅಲ್ಲಿ ನೀವು ಹೇಳ್ದಂಗೆ ಪ್ರಮಾಣ ಮತ್ತು ಹಸುಗಳ ಸಂಖ್ಯೆ, ಒಬ್ಬನ ಹತ್ರ ಇದ್ದ ಹಸುಗಳ ಸಂಖ್ಯೆ, ಅದನ್ನು ಒಂದು ಪ್ರೊಫೆಷನ್ ಆಗಿ ತಗೊಂಡಿದ್ದಾನೆ. ಇಡೀ ಊರವ್ರಿಗೆ ಬೇಕಾದ ಹಾಲು ಅವನೇ ಕೊಡ್ತಾನೆ. ಹೌದು. ಈಗ ನಮ್ಮಲ್ಲೆಲ್ಲ ಈಗ ಮೊದಲೆಲ್ಲ ಡೇರಿ ಊರಲ್ಲಿ ನಮ್ಮ ಊರಲ್ಲಿ ಡೇರಿ ಬೇಕಂತ ಹೋರಾಟ ಮಾಡ್ತಿದ್ರು, ಏನಕ್ಕೆ? ಹಾಲು ಹಾಕೋದಕ್ಕೆ. ಈಗ ಹೋರಾಟ ಮಾಡ್ತಾರೆ ಏನಕ್ಕೆ? ಹಾಲು ತರೋದಕ್ಕೆ. ನಮ್ಮೂರಲ್ಲಿ ಡೇರಿ ಇದ್ದರೆ ಯಾವ ಬೇಕಾವಾಗ ಹಾಲು ತಂದ, ಬೇಡ ದಿವಸ ಬಿಟ್ಟ. ಈಗ ಸುಮ್ಮನೆ ಉದಾಹರಣೆಗೆ ಹೇಳ್ತಾನೆ, ಒಂದೇ ಏರಿಯಾದಲ್ಲಿ ಒಂದು ಹಳ್ಳಿ ಅಲ್ಲ, ಒಂದು ಪೇಟೆ ಅಂತ ಇಟ್ಕೊಳ್ಳಿ, ಅಲ್ಲಿ ಹಾಲನ್ನು ಸಂಗ್ರಹಿಸುವ ಸೊಸೈಟಿ ಇರ್ತದೆ. ಅಲ್ಲೇ ಸ್ವಲ್ಪ ಆಚೆಗೆ ನಂದಿನಿ ಬೂತ್ ಇರ್ತದೆ. ಅಂದರೆ ಸಂಗ್ರಹಿಸುವುದು ಇರ್ತದೆ, ಮಾರಾಟ ಮಾಡುವ ಕೇಂದ್ರ ಕೂಡ ಅಲ್ಲೇ ಇರ್ತದೆ. ಅಂದರೆ ಕನ್ಸ್ಯೂಮರ್ಸ್ ಜಾಸ್ತಿ ಇದ್ದಾರೆ, ಸಂಗ್ರಹಿಸುವ ಇದು
ಕಡಿಮೆ ಆಗ್ತದೆ, ಬಟ್ ಒಟ್ಟಿನಲ್ಲಿ ವಾಲ್ಯೂಮ್ ಮೇಂಟೈನ್ ಆಗ್ತದೆ. ವಾಲ್ಯೂಮ್ ಮೇಂಟೈನ್ ಆಗ್ತಾ ಇದೆ, ಜನಸಂಖ್ಯೆ ಕಡಿಮೆ ಆದ್ರೂ ಪಶುಪಾಲಕರ ಸಂಖ್ಯೆ. ಆಮೇಲೆ ಈಗ ನಿಮ್ಗೆ ಅನ್ಸುವಂತೆ, ಈಗ ನಿಮ್ಮ ಅನುಭವದಲ್ಲಿ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಹೆಚ್ಚಾಗಿದೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್. ಈಗ ಒಟ್ಟಾರೆ ಜನ ಹಾಲನ್ನು ಇದನ್ನು ಬಳಕೆ ಮಾಡೋದು ಕಡಿಮೆ ಆಗಿದೆ ಅಥವಾ ಜನಸಂಖ್ಯೆ ಹೆಚ್ಚಾಗಿದ್ದ? ಜನಸಂಖ್ಯೆ ಹೆಚ್ಚಾಗಿದ್ದೇ ಕಾರಣ ಅಂತ ಹೇಳ್ಬೋದು. ಈ ಕುಡಿಯೋರು ಈಗ ಅಷ್ಟೇ ಕುಡಿತಾ ಇದ್ದಾರೆ. ಮತ್ತು ನಗರೀಕರಣ ಜಾಸ್ತಿ ಆದಾಗ 2 ಕಾಫಿ ಕುಡಿಯೋ ಬದಲು 4 ಕಾಫಿ ಕುಡಿಯೋದು ಹೀಗೆಲ್ಲ ಇದ್ದೇ ಇದೆ. ಅರ್ಧ ವೇಸ್ಟ್ ಮಾಡೋದು. ಮತ್ತು ಸ್ವೀಟ್ ನೀವು ತಿನ್ನುವಾಗ ಐಸ್ ಕ್ರೀಮು ಅಥವಾ ಬೇರೆ ಪೇಡೋ ಅಥವಾ ಏನು ಇದೆಲ್ಲ ಸ್ವೀಟ್ ತಿನ್ನುವ ಇದು ಖಯಾಲಿ ಕೂಡ ಜಾಸ್ತಿ ಆಗ್ತದೆ. ಫಂಕ್ಷನ್ಗಳು ಜಾಸ್ತಿ, ಅಲ್ಲಿ 2 ಸ್ವೀಟ್ ಬಡಿಸುವ ಬದಲಿಗೆ 4 ಸ್ವೀಟ್. ಹೆಚ್ಚಿನ ಕಾಲ ಹಾಲು ಒಂದು ಕನ್ಸಂಪ್ಷನ್ ಹೆಚ್ಚಾಗಿದೆ, ಕನ್ಸಂಪ್ಷನ್ ಹೆಚ್ಚಾಗಿದೆ. ಬಟ್ ಬೈ ಅಂಡ್ ಲಾರ್ಜು ಅಷ್ಟೇ, ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ. ಜನಸಂಖ್ಯೆ ಹೆಚ್ಚಾಗಿರೋದಕ್ಕೆ ತಕ್ಕಾಗಿ ಅಷ್ಟು ಪ್ರಮಾಣಕ್ಕೆ ಹೆಚ್ಚಾಗ್ತಾ ಇದೆ. ಎತ್ತುಗಳದ್ದು ಸಂಖ್ಯೆ ಬಹುಶಃ 0 ಆಗಿದೆ ಅಂತ. ಉತ್ತರ ಕರ್ನಾಟಕ ಬಯಲುಸೀಮೆ ಕೆಲವು ಕಡೆ ಇರ್ಬೋದು, ಬೇರೆ ಹೆಚ್ಚಿನ ಕಡೆಯಲ್ಲಿ ಉಳುಮೆ ಅನ್ನೋದು ಎಲ್ಲ ಯಾಂತ್ರೀಕೃತ ಆಗಿದೆ. ಎಲ್ಲ ತೋಟ ಆಗ್ಬಿಟ್ಟಿದೆ, ಉಳುಮೆನೇ ಇಲ್ಲ. ಹೌದು, ಉಳುಮೆ ಇದ್ರೂ ಕೂಡ ಯಾಂತ್ರೀಕೃತ. ಹೌದು. ಈಗ ನಿಮ್ಮ ದಕ್ಷಿಣ ಕನ್ನಡ ಆ ಬೆಲ್ಟಲ್ಲೆಲ್ಲ ಬಹುಶಃ ಈಗ ಎತ್ತುಗಳ ಜೋಡಿಯಲ್ಲಿ ಉಳುಮೆ ಬಹುಶಃ ಇರ್ಲಿಕ್ಕಿಲ್ಲ. ಎಲ್ಲೋ ನಿಮಗೆ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಅಪರೂಪಕ್ಕೊಂದು ವರ್ಷಕ್ಕೊಂದು ಈಗಲೂ ಕೋಣದಲ್ಲಿ ಉಳ್ತಾ ಇದ್ದಾರೆ, ಅಥವಾ ಒಂದು ವರ್ಷಕ್ಕೊಂದ್ಸರಿ ನೋಡೋ ಹಾಗೆ ಸಿಗ್ತದೇನೋ. ಅಲೆಕ್ನಲ್ಲಿ ಬಹುಶಃ ಈ ಆಲೆಕೋಣ ನಿಮ್ಮ ಕುಂದಾಪುರ ಬೆಲ್ಟಲ್ಲಿ ಬಹಳ ಇತ್ತು, ಅಲ್ಲಿಂದ ನಮ್ಮ ಘಟ್ಟದ ಮೇಲೆಲ್ಲ ಬರುವಂತ. ಈಗ ಬಹುಶಃ ಅದು ನಿಂತೋಗಿದೆ. ಅದು ಎಲ್ಲ ಈಗ ಮೋಟರ್ ಚಾಲಿತ. ಫಸ್ಟ್ ಆಫ್ ಆಲ್ ಕಬ್ಬೇ ಇಲ್ಲ. ಹೌದು, ಕಬ್ಬು ಮಾಡಿದ್ರು ಕೂಡ ಮೋಟರ್ ಚಾಲಿತ. ಈಗ ಮುಂಚಿನಾಗೆ ಆಲೆಕೋಣ ಅದೆಲ್ಲ ಬೆಂಗಳೂರಿಗೆ ಬಂದ್ಬಿಟ್ಟಿದೆ, ಅಲ್ಲಲ್ಲಿ ಆಲೆ ಮನೆ ಹಬ್ಬ ಮಾಡೋಕ್ಕೆ. ಕೋಳಿ ಪಶುಪಾಲನೆ ದೃಷ್ಟಿಯಿಂದ ಕೋಳಿ, ಕುರಿ, ಆಡು ಅದು ನೀವು ನಿಮ್ಮ ಲೆಕ್ಕದಲ್ಲಿ ಹೆಂಗೆ ಅನಿಸ್ತದೆ? ಹೆಚ್ಚಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಅಂದರೆ ಸಾಧಾರಣ ಒಂದು 15-20% ಗ್ರೋತ್ ಇದೆ ವರ್ಷದಿಂದ ವರ್ಷಕ್ಕೆ. ಕನ್ಸ್ಯೂಮರ್ಸ್ ಇದ್ದಾರೆ ಮತ್ತು ಕನ್ಸಂಪ್ಷನ್ ವಾಲ್ಯೂಮ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಕೋಳಿ ಫಾರ್ಮ್ ಅಂತೂ ಕಂಡಲ್ಲೇ ಆಗಿದೆ. ಅಂದರೆ ಒಂದು ಕ್ವಿಕ್ ರಿಟರ್ನ್, ಮತ್ತೆ ಇಡೀ ವರ್ಷದ ಒಂದು ನೀವು ವ್ಯವಹಾರದಲ್ಲಿ ಒಂದು 5 ತಿಂಗಳು ಕಡಿಮೆ ಆದಾಯ ಇದ್ರು 7 ತಿಂಗಳು ಜಾಸ್ತಿ ಆದಾಯದಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ. ಅಂದರೆ ಆ ಮಟ್ಟ ತಿಂದು ಹೋಗ್ತಾ ಇದೆ ಮತ್ತು ತುಂಬ ವೈಜ್ಞಾನಿಕವಾಗಿ ಬೆಳೆದು ಬಿಟ್ಟಿದೆ, ಭಾಳ ಸೈಂಟಿಫಿಕ್ ಆಗಿದೆ, ಪಕ್ಕಾ ಲೆಕ್ಕಾಚಾರ ಅಲ್ಲ. ಮತ್ತೆ ಪೌಲ್ಟ್ರಿಯಲ್ಲಿ ಆದಷ್ಟು ರಿಸರ್ಚ್ ಮನುಷ್ಯನಲ್ಲೂ ಆಗಿಲ್ಲ, ಖಂಡಿತ ಇಲ್ಲ. ಎಸ್ಪೆಷಲಿ ನಿಮ್ಮ ಫುಡ್ ಕನ್ವರ್ಷನ್ ರೇಷಿಯೋ, ಫುಡ್ ವ್ಯಾಕ್ಸಿನ್ ವಿಚಾರದಲ್ಲಿ ಹ್ಯೂಮನ್ ಮೆಡಿಸಿನ್ಗಿಂತ ತುಂಬಾ ಮೇಲಿದ್ದಾವೆ. ಆ ಮಟ್ಟಕ್ಕೆ ಕೋಳಿ ಫೀಡಲ್ಲಿ ಕೂಡ ಅಮೈನೋ ಆಸಿಡ್ ಲೆಕ್ಕದಲ್ಲಿ ಅಳತೆ ಮಾಡಿ ಹಾಕ್ತಾರೆ. ಅಂದ್ರೆ ಅಷ್ಟು ಬ್ಯಾಲೆನ್ಸ್ ಫುಡ್. ಮನುಷ್ಯ ಆ ಥರ ತಿನ್ಲಿಕ್ಕೆ ಇನ್ನೂ ಕೆಲವು ಶತಮಾನ ಬೇಕು, ಅಥವಾ ಕೊಟ್ಟರೆ ತಿನ್ನೋದಿಲ್ಲ. ಅವಲ್ಲಿ ಮನುಷ್ಯಂಗೆ ರುಚಿ ಬೇಕು, ಪಾನಿಪುರಿ ಬೇಕು. ಅಲ್ಲಿ ಪಾನಿಪುರಿ ಕೊಡೋದಿಲ್ಲ, ಅಲ್ಲಿ ತೂಕ ಬರ್ಬೇಕಷ್ಟೇ. ಸೊ ಹಾಗಾಗಿ ಅವು ಪಾಪ ಹಾಕಿ ತಿಂತವೆ. ಸೊ ನೀವು ಹೇಳೋದು ಪೌಲ್ಟ್ರಿ ಬಹಳ ಆಗಿದೆ. ಇನ್ನು ಕುರಿ, ಆಡು ಆ ಮಟ್ಟಕ್ಕೆ ಬೆಲೆ ಏರ್ತಾ ಇರೋದ್ರಿಂದ ಸಾಕಣೆ ಅಂದ್ರೆ ಈಗಲೂ ಕೂಡ ಬಿಟ್ಟು ಮೇಯಿಸುವ ಇದು ಜಾಸ್ತಿ ಇರೋದ್ರಿಂದ, ಇನ್ನೂ ಅವಕಾಶ ಇರುವುದರಿಂದ ಅಲ್ಲಿ ಉತ್ಪಾದನಾ ವೆಚ್ಚ ಬಹಳ ಕಡಿಮೆ ಆಯ್ತಲ್ಲ. ಹಾಗಾಗಿ ಮತ್ತೆ ಮಾಂಸಕ್ಕೆ ಬೆಲೆ ಇದೆ, ರೇಟ್ ಜಾಸ್ತಿ ಇದೆ. ಹಾಗಾಗಿ ಲಾಭಾಂಶ ಜಾಸ್ತಿ, ಹಾಗಾಗಿ ಅದು ಕಡಿಮೆ ಬರೋದಿಲ್ಲ. ಸೊ ಹಾಗಾದ್ರೆ ನೀವು ಹೇಳೋದು ಪಶುಪಾಲನೆ ಏನು ಕಡಿಮೆ ಏನಾಗಲಿಲ್ಲ, ಇಲ್ಲ ಹೈನುಗಾರಿಕೆ ಸೈಡು ನಂಬರ್ಸ್ ಕಡಿಮೆ ಆಗಿ ಈ ಕಡೆ ಹೆಚ್ಚಾಗ್ತದೆ, ಮಾಂಸ ಹೆಚ್ಚಾಗ್ತಾ ಇದೆ. ಸೊ ಅದು ಆ ಮಟ್ಟಕ್ಕೆ ಮೇಂಟೈನ್ ಆಗಿದೆ, ಪ್ರಾಣಿ ಪಕ್ಷಿಗಳ ಸಂಖ್ಯೆ ಮೇಂಟೈನ್ ಆಗಿದೆ. ಸ್ವಲ್ಪ ಬ್ಯಾಲೆನ್ಸ್ ಈ ಕಡೆಯಿಂದ ಈ ಕಡೆ ಬಂದಿದೆ ಇದರಲ್ಲಿ. ಇನ್ನು ಉಳಿದಂತೆ ಅದೇ ನೀವು ಹೇಳಿದಂಗೆ ಈಗ ಯುಟಿಲಿಟಿ ಬೇರೆ ಬೇರೆ ಆಗಿದೆ. ಈಗ ಉಳುಮೆ ವ್ಯವಹಾರ ಇಲ್ಲ, ಸಾಗಾಟ ಇಲ್ಲೇ ಇಲ್ಲ, ಎಲ್ಲ ಜೀಪು, ಬೈಕು. ಅದೇ ಚಕಡಿ ಗಾಡಿ ಬಹುಶಃ ಈಗ ಎಲ್ಲರೂ ಫ್ಯಾಷನ್ನಿಗೆ ಮನೆ ಎದುರು ಇಡೋದು ಬಿಟ್ರೆ, ನೀವು ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಮಟ್ಟಕ್ಕಿದೆ, ಅದು ಇಲ್ಲಿ ದಕ್ಷಿಣದಲ್ಲೂ ಇಲ್ಲ. ಈ ಒಂದು ಒಂಟಿ ಎತ್ತಿನ ಗಾಡಿ ಯಾವುದಿಲ್ಲ, ಅದು ಇವತ್ತಿನ ಡೇಟಿಗೆ ಕನ್ವೀನಿಯೆಂಟ್ ಅಲ್ಲ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು.
ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ. ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್. ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಇನ್ನು ಕುದುರೆ ಕತ್ತೆಗಳ ಕತೆ ಅಂತ ಇದೆ ನಮ್ಮಲ್ಲಿ. ಕರ್ನಾಟಕದಲ್ಲಿ ಅದೇನಂತ ಮೇಜರ್ ಇದಲ್ಲ. ಇಲ್ಲ, ಕುದುರೆ ಅದರಲ್ಲಿ ಅಂದರೆ ಒಂದು ನೀವು ಕುರಿ ಆಡುಗಳ ಈ ಏನು ಮಂದೆ ಜೊತೆಯಲ್ಲಿ ಸಾಮಾನು ಸಾಗಿಸ್ಲಿಕ್ಕೆ ಕುದುರೆ ಬಿಟ್ಟರೆ ಇನ್ನು ಐಷಾರಾಮಿ ಅಂದರೆ ಕುದುರೆ ರೇಸು ಅಥವಾ ಚಂದಕ್ಕೆ ಸಾಕವರು, ಹೌದು, ಅಥವಾ ಇದಕ್ಕೆ ಏನು ಪ್ರೆಸ್ಟೀಜಿಗೆ ಅಷ್ಟೇ ಬಿಟ್ಟರೆ ನಮ್ಮಲ್ಲಿ ಇದಿಲ್ಲ. ಇನ್ನು ಮಿಲಿಟರಿ ಕ್ಯಾಂಪಸಲ್ಲಿ ಒಂದಷ್ಟು ಇದೆ, ಹೌದು. ಬಿಟ್ಟರೆ ಪಬ್ಲಿಕ್ನಲ್ಲಿ ಇಲ್ಲ. ಕತ್ತೆ ಹಾಲಿಗೋಸ್ಕರ ಅಲ್ಲಲ್ಲಿ ನೀವು ಫಾರ್ಮ್ ಇದೆ ಅಂತ ಹೇಳ್ತೀವಿ, ಪೇಪರ್ನಲ್ಲಿ ನೋಡ್ತೀವಿ. ಹೌದು, ಬಟ್ ಅದು ಆಮೇಲೆ ನಿರ್ದಿಷ್ಟ ಬರೋಣ. ನೀವು ಒಬ್ಬ ವೆಟರ್ನರಿ ಡಾಕ್ಟರ್ ಆಗಿ ಕತ್ತೆ ಹಾಲಿಗೆ ಅಷ್ಟೆಲ್ಲ ಮಹತ್ವ ಕೊಡಬೇಕಾದ್ರೆ ಆಮೇಲೆ ವಿಚಾರ ಮಾಡೋಣ. ಸೊ ಒಟ್ಟಾರೆ ಪಶುಪಾಲನೆ ಈಗ ಒಂಥರ ಈ ಕಡೆ ಕಡಿಮೆ, ಆ ಕಡೆ ಹೆಚ್ಚಾದರೂ ಆಗ್ತದೆ. ಈಗ ಸರ್ ನಾವು ಹೈನುಗಾರಿಕೆ, ನಾವು ಅಲ್ಟಿಮೇಟ್ಲಿ ಏನೇ ಸುತ್ತಾಕಿರೋ ಮತ್ತೆ ವಾಪಸ್ ಪಶುಪಾಲನೆ ಅಂದ್ಕೊಂಡೆ ಮೇಜರ್ ಸೆಕ್ಟರ್ ಹೈನುಗಾರಿಕೆ. ಹಾಲು ದಿನ ಬೇಕು, ತುಪ್ಪ ಬೇಕು, ಬೆಣ್ಣೆ ಬೇಕು, ಮೊಸರು ಬೇಕು. ಸೊ ಹೈನುಗಾರಿಕೆಯಲ್ಲಿ ಈ HF ಜೆರ್ಸಿ ಬ್ರೀಡಿಂಗ್ ಪ್ರೋಗ್ರಾಮ್ ಬಂದಾಗಿ ನಮಗೆ ಈ ಮಟ್ಟದ ಹಾಲಿನ ಉತ್ಪಾದನೆ ಆಯಿತು. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ನೀವೊಬ್ಬ ವೆಟರ್ನರಿಯನ್ನಾಗಿ ನಿಮ್ಗೆ ಏನು ಅನಿಸ್ತದೆ? ಇದು ಸರಿಯಾದ ದಿಕ್ಕಿನಲ್ಲಿ ಇದೆಯಾ, ಹಳಿ ತಪ್ತಾ, ಹೇಗೆ? HF ಜೆರ್ಸಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕ್ರಾಸ್ ಬ್ರೀಡ್ ಅಲ್ಲ, ಕ್ರಾಸ್ ಬ್ರೀಡ್ ಅಂದರೆ ಅದು ಹೇಗೆ ಅಂದರೆ ಈ ವೈಟ್ ರೆವಲ್ಯೂಷನ್ ಹೈನು ಕ್ರಾಂತಿಗೋಸ್ಕರ ಹೊರಗಿನ ತಂದ ತಳಿಗಳನ್ನು ಇಲ್ಲಿ ನಾವು ಇಲ್ಲಿ ವಾತಾವರಣಕ್ಕೆ ಒಗ್ಗಿಸಿಕೊಂಡು ಬೆಳೆಸಿದ್ದು. ಅಂದರೆ ಉತ್ಪಾದನೆ ಅಂದರೆ ಕಡಿಮೆ ಎಫರ್ಟ್ ಹಾಕಿ ಜಾಸ್ತಿ ಉತ್ಪಾದನೆಗೆ ಗೋಸ್ಕರವಾಗಿ ತಂದದ್ದು. ಹೌದು. ಆದರೆ ಇಲ್ಲಿ ವಾತಾವರಣಕ್ಕೆ ಹೊಂದಿಕೊಳ್ಳೋ ಒಂದು ಸಮಸ್ಯೆ ಈಗಲೂ ಕೂಡ ಇದೆ. ಈ ಮುಖ್ಯವಾಗಿ HF ಹಾಲಸ್ಟೈನ್ ತಳಿಗೆ ಮತ್ತು ತುಂಬ ಸೂಕ್ಷ್ಮ ಇದು. ಯಾಕಂತ ಹೇಳಿದ್ರೆ ವಾತಾವರಣಕ್ಕೆ ಹೊಂದಿಕೊಳ್ಳುವ ಒಂದು ಸವಾಲು, ಮತ್ತು ಅವರಿಗೆ ಬೇಕಾಗುವ ಪೌಷ್ಟಿಕ ಆಹಾರ ಕೊಡುವಂಥದ್ದು, ಅದು ಎರಡು ಸವಾಲು ಕೊನೆಯವರೆಗೂ ಸವಾಲಾಗಿ ಉಳಿತದೆ. ಯಾಕಂತ ಹೇಳಿದರೆ ಅದು ನಾವು ಕೋಳಿ ಉದ್ಯಮದ ಹಾಗೆ ಒಂದು ಇನ್ನೂ ವೈಜ್ಞಾನಿಕವಾಗಿ ಅದು ನಾವು ಹೋಗಲೇ ಇಲ್ಲ, ಅಥವಾ ಮನಸ್ಥಿತಿಗೆ ಬರಲಿಲ್ಲ. ಈಗ ಅಂದ್ರೆ 20 ಲೀಟರ್ ಹಾಲು ಬೇಕು ಅಂದ್ರೆ ಅದಕ್ಕೆ ತಕ್ಕಾಗಿ ನೀವು ಹಿಂಡಿನ ಕೊಡ್ಲೇಬೇಕಿಲ್ಲ, ಅದು ಮಾಯಾಮಂತ್ರ ಅಂತೂ ಮಾಡೋಕ್ಕಾಗೋದಿಲ್ಲ. ಕೇಳಿ, ಇಷ್ಟು ಹಾಲು ಕೊಡಬೇಕಿದ್ರೆ ಇಷ್ಟು ಫುಡ್ ಕೊಡ್ಬೇಕಂತಿರುತ್ತೆ. ಹೌದು, ನಾರಿರ್ಲಿ ಹಿಂಡಿ ಇರ್ಲಿ. ನಾವು ಲೆಕ್ಕಾಚಾರ ಮಾಡ್ಕೊಂಡಿದ್ರೆ ಒಂದು ಥ್ರೆಶೋಲ್ಡ್ ಅಂತಾರೆ, ಒಂದು ಮಟ್ಟಿಗೆ ತಡ್ಕೊಳ್ಳುತ್ತೆ. ಒಂದು ಕೆಲವು ದಿವಸ 20 ಕೊಡುತ್ತೆ, ಮತ್ತೆ ನೀವು ಅದು 10ಕ್ಕೆ ಜಗ್ಗಿದ್ದು ಮೇಲೆ ಏರ್ಬೇಕಿದ್ರೆ ಬಹಳ ಕಷ್ಟ ಇದೆ. ಅಂದ್ರೆ ದೈಹಿಕವಾಗಿ ಅದು ಇದಾಕಿ ಕ್ರಶ್ ಆಗಿ ಹೋಗ್ತದೆ. ಅಂದ್ರೆ ಆ ಮಟ್ಟಿನ ನ್ಯೂಟ್ರಿಷನ್ ವಾಲ್ಯೂಮ್ ಮಾತ್ರ ಅಲ್ಲ, ಗುಣಮಟ್ಟ ತುಂಬಾ ಮುಖ್ಯ. ನಾವು ಇಲ್ಲಿ
20 ಲೀಟ್ರ್ ಕೊಡ್ತದೆ ಹೇಳೋದಷ್ಟು ಕೇಳಿಸ್ಕೊಂಡಿದ್ದೆ ಬಿಟ್ಟರೆ ಅದಕ್ಕೆ ತಕ್ಕ ನಾವೇನು ಕೊಡಬೇಕು ವಿಚಾರ ಮಾಡಲಿಲ್ಲ ಮತ್ತೆ ಅಥವಾ ಯಾರು ಸರಿ ಎಜುಕೇಟ್ ಮಾಡಲಿಲ್ಲ ಅಥವಾ ಅದಕ್ಕೆ ನಾವು ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಸೊ ನೀವು ಹೇಳೋದು ತಳಿ ತಪ್ಪುಗಳದಕ್ಕಿಂತ ಹೆಚ್ಚಿಗೆ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋ ಅಂತ. ಹೌದು, ಅಂದರೆ ಈಗ ನಮ್ಮಲ್ಲೇ ಈಗ ಎಷ್ಟೋ 30 ವರ್ಷ ಹಿಂದೆ 50 ವರ್ಷ ಹಿಂದೆ ತಂದ HF ಅಂತ ಇಟ್ಕೊಳ್ಳಿ, ಅದರ ನಂತರದ ಜನ್ರೇಷನ್ ಇಲ್ಲಿ ವಾತಾವರಣಕ್ಕೆ ಕರುಗಳು ಯಾವತ್ತು ಹಸುವನ್ನು ಡೈರೆಕ್ಟ್ ವಿದೇಶಿನ ತರಕ್ಕೂ ಕರು ಇಲ್ಲಿ ಹುಟ್ಟಿ ಬೆಳೆದು ಇದು ಹೊಂದಿಕೊಂಡೇ ಕುಕ್ಕೊಳ್ತದೆ, ಮಳೆಗಾಲ ಇರಲಿ ಚಳಿಗಾಲ ಇರಲಿ ಸೆಕೆಗಾಲ ಇರಲಿ. ಬಟ್ ಅದಕ್ಕೆ ಪೂರಕವಾದ ಆಹಾರ ಕೊಡೋದು ತುಂಬ ಮುಖ್ಯ. ಇಲ್ಲ ಏನಾಗುತ್ತೆ, ಒಂದು ಈಲ್ಡ್ ಕಡಿಮೆ ಆದ್ದು ಒಂದು ಮೇಲೆ ಬರೋದಿಲ್ಲ, ಆಗ ಅವನಿಗೆ ಸಾಕಣಾ ವೆಚ್ಚ ಜಾಸ್ತಿ ಆದಂಗೆ ಆಗ್ತದೆ. ಮತ್ತೆ ರೋಗ ರುಜಿನಿಗಳು, ಬಾಡಿ ರೆಸಿಸ್ಟೆನ್ಸ್ ಅಂತ ಹೇಳೋದು, ದೇಹದ ರೋಗ ನಿರೋಧಕ ಶಕ್ತಿ ಅನ್ನೋದು ಕೂಡ ಆಹಾರ ಅವಲಂಬಿತವೇ. ಕರೆಕ್ಟು. ಈಗ ಇದು ನೀವು ಕ್ರಾಸ್ ಬ್ರೀಡ್ ಬಗ್ಗೆ ಹೇಳಿದ್ರಿ, ದೇಸಿ ತಳಿ ನಮಗೆ ಈಗ ಭಾಳ ಅದ್ರ ಬಗ್ಗೆ ಆಂದೋಲನ ನಡೀತು, ಭಾಳ 2 ಪಕ್ಷ ಪಂಗಡಗಳೇ ಆದವು. ನಿಮಗನ್ಸುವಂತೆ ದೇಸಿ ತಳಿ ಸಾಕಣೆ ಹಾಲಿಗೋಸ್ಕರ, ನಾಳೆ ಇದು ಬಿಟ್ಬಿಡಿ, ಬೇರೆ ಉದ್ದೇಶಗಳನ್ನ ಬಿಟ್ಬಿಡೋಣ, ಹಾಲಿಗೋಸ್ಕರ ನಾವು ದೇಸಿ ತಳಿ ಸಾಕಣೆಯನ್ನ ಮಾಡಕ್ಕೆ ಅವಕಾಶ ಇದೆಯಾ? ಮನೆ ಖರ್ಚಿಗಾದ್ರೆ ನಾನು ಹೇಳೋದು ದೇಸಿ ತಳಿ, ಯಾಕಂದ್ರೆ ಕಡಿಮೆ ಕೊಡ್ತದೆ, ಆ ಮನೆಗೆ ಸಾಕು. ಮತ್ತೆ ರೋಗ ರುಜಿನ ಕಡಿಮೆ, ಉಣುಗು ಏನು ಉಪದ್ರ ಕಡಿಮೆ, ವಾತಾವರಣ ಎಂಥ ವಾತಾವರಣಕ್ಕೂ ಹೊಂದ್ಕೊಳ್ತದೆ, ಮೈ ಕೊಳೆ ಮಾಡ್ಕೊಳ್ಳೋದಿಲ್ಲ, ಮೈ ತೊಳಸೋ ಅಗತ್ಯ ಬರುದಿಲ್ಲ. ನಮ್ಮ ಹೊಲದಲ್ಲಿ ಮೇವಿಲ್ಲ ಅಂದ್ರೆ ಬೇಲಿ ಹಾರಿ ಪಕ್ಕದ ಮನೆ, ಅಥವಾ ನೀವು ಈಗ ಮೈ ಹೊಳಪು ಕಡಿಮೆ ಆಗೋದಿಲ್ಲ. ವರ್ಷದ 365 ದಿವಸಕ್ಕೂ ನೀವು ಎಂಥದೇ ಆಹಾರ ಕೊಡಿ, ಅವುಗಳ ಮೈ ಹೊಳಪು ಕಡಿಮೆ ಆಗೋದಿಲ್ಲ. ಸೊ ಇಲ್ಲಿ ಒಂದೇ ನೀವು ಹೇಳೋದು ನಮ್ಮನೆ ಬಳಕೆಗಾದ್ರೆ ದೇಸಿ ತಳಿ ಒಳ್ಳೇದು, ಬಹಳ ಒಳ್ಳೇದು. ನೀವು ಅದನ್ನ KMF-ಗೆ ಇಂತಿಷ್ಟು ಲೀಟರ್ ಹಾಲು ಹಾಕಬೇಕು ನೀವು ಮೊದಲೇ ಮಾತಾಡ್ಕೊಂಡಿದ್ದಿದ್ರೆ ಆ ಸಮಸ್ಯೆ ಇಲ್ಲ. ಈಗ ಉದಾಹರಣೆಗೆ ನಾಟಿ ಟೊಮೆಟೊ, ಹೈಬ್ರಿಡ್ ಟೊಮೆಟೊ ಪ್ರೈಸ್ ವ್ಯತ್ಯಾಸ ಇದೆ. ಹಾಗೆ ನೀವು ದೇಸಿ ತಳಿ ಹಾಲು ಅದನ್ನು ಬೆಳೆದವನೇ ಅಂದರೆ ತಯಾರಕನೇ ಪ್ರೀಮಿಯಂ ಪ್ರೈಸಲ್ಲಿ ಮಾಡುವಂಥ ವಾತಾವರಣ ಇದೆ. ಬಟ್ ಅಲ್ಲಿ ಕಷ್ಟ ಇದೆ, ಯಾಕಂತ ಹೇಳಿದ್ರೆ 6 ತಿಂಗಳಿಗೆ ಕೊಟ್ಟರೆ ಮತ್ತೆ 6 ತಿಂಗಳು ಕೊಡೋದಿಲ್ಲ, ತುಳಿಲಿಕ್ಕೆ ಶುರು ಆದರೆ ಮತ್ತೆ ಯಾರಿಗೂ ಬೇಡ ಹಸು, ಹಾಗಿದ್ದೆಲ್ಲ ಸಮಸ್ಯೆ ಇದೆ. ಹಂಗಾಗಿ ಕಮರ್ಷಿಯಲಿ ಆ ದಿಕ್ಕಿನಲ್ಲಿ ಇಲ್ಲ. ಈಗ ನಿಮ್ಮ ಬಳಗದಲ್ಲಿ, ನಿಮ್ಮ ಕ್ಲೈಂಟ್ ಬೇಸ್ನಲ್ಲಿ, ನಿಮ್ಮ ಪೇಷಂಟ್ ಬಳಗದಲ್ಲಿ ಯಾವುದಿದೆ, ಮೆಜಾರಿಟಿ ಯಾವುದಿದೆ? ಜಾಸ್ತಿ ಜರ್ಸಿ ಮಿಶ್ರ ತಳಿಗಳೇ ಜಾಸ್ತಿ. ಮಿಶ್ರ ತಳಿಗಳು ಇಲ್ಲ, HF ಇದೆ ಕಡಿಮೆ. ಬಟ್ ಫರ್ದರ್ ಇನ್ಸಮಿನೇಷನ್ ಈಗ HF ಈ ನೀವು ಕೃತ ಗರ್ಭಧಾರಣ ಮಾಡಿದ್ರೆ ಪ್ಯೂರಿಟಿ 100% ಆಗ್ತಾ ಹೋಗ್ತದೆ. ಆವಾಗ ಸಮಸ್ಯೆಗಳು ಫರ್ದರ್ ಸಾಕುವಾಗ ಸಮಸ್ಯೆಗಳು ಇಲ್ಲಿ ಎಲ್ಲ ಮಿಕ್ಸಪ್ ಒಂಥರ ನಾನ್ ಡಿಸ್ಕ್ರಿಪ್ಟಿವ್. ನಾವು HF ಒಂದು ನೋಡಿ ಹೇಳ್ಬೋದು, ಬಿಟ್ರೆ ಉಳಿದಿದ್ದೆಲ್ಲ ನಾನ್ ಡಿಸ್ಕ್ರಿಪ್ಟಿವ್ ಅಂತ ಹೇಳ್ಬೋದು. ಯಾವ ತಳಿ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಮಿಶ್ರ ಅಂತ ಹೇಳ್ಬೋದು ಅಷ್ಟೇ. ಬಹುಮಿಶ್ರ ಎಷ್ಟು ಪರ್ಸೆಂಟೇಜ್ ಮಿಶ್ರ ಯಾರಿಗೂ ಗೊತ್ತಿರೋದು ಕಷ್ಟ. ಸ್ಥಳೀಯ ತಳಿಗೆ ಅದಕ್ಕೆ. ಸೊ ಈಗ ನಿಮ್ಮ ಒಟ್ಟಾರೆ ಖಾನ್ದಾನಲ್ಲಿ, ನಿಮ್ಮ ಇದರಲ್ಲಿ ಪೆಟ್ ಅನಿಮಲ್ಸ್ ಮತ್ತೆ ಯಾವುದು ನೀವು ಹೆಚ್ಚು ಟ್ರೀಟ್ ಮಾಡ್ತೀರಿ? ಇದಲ್ದರೆ ಈ ಹಸು, ಎಮ್ಮೆ ಕಡೆ ನಿಮ್ಮ ಸೌತ್ ಕೇಂದ್ರ ಮಾಯ ಆಗಿದೆ ಅಂತ ಹೇಳ್ಬೋದು. ಮಾಯ ಆಗಿದೆ ಆಲ್ಮೋಸ್ಟ್ ಇಲ್ಲ. ಎಲ್ಲೋ ಈ ಘಟ್ಟ ಅಂತ ಹೇಳ್ತೇವಲ್ಲ, ಏನು ಕರೆಕ್ಟ್, ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಈಗ ಬಿಟ್ಟು ಮೇಯಿಸ್ಲಿಕ್ಕೆ ಈಗ ಮಾರ್ಲಿಕ್ಕೆ ಆಗುದಿಲ್ಲ ಅಂತ ಇದ್ದವ್ರು ಕೆಲವರು ಇಟ್ಟುಕೊಂಡಿದ್ರೆ ಬಿಟ್ರೆ ಎಮ್ಮೆ ಇಲ್ಲ. ಅಂದರೆ ಎಮ್ಮೆ ಹಲವಾರು ಅದರದ್ದೇ ಆದಂಥ ಸಮಸ್ಯೆಗಳಿಂದ ಜಾಗ ಜಾಸ್ತಿ ಬೇಕು, ಮತ್ತೆ ತುಂಬಾ ಸೆನ್ಸಿಟಿವ್, ಇಮೋಷನಲಿ ಭಾವನಾತ್ಮಕವಾಗಿ ಸೆಮಿ ಡೊಮೆಸ್ಟಿಕೇಟೆಡ್, ನಂಬೋದಿಲ್ಲ, ಮನುಷ್ಯರನ್ನು ನಂಬೋದಿಲ್ಲ, ನಂಬೋದಿಲ್ಲ, ತುಂಬಾ ರಗ್ಗೆಡ್ ಮಾತ್ರ ತುಂಬಾ ಏನು ನಮಗೆ ಬೇಜಾರು ಅಂದ್ರೆ ಆ ಎಮ್ಮೆ ಹಾಲಿನ ರುಚಿ ಅದ್ರ ಒಂದು ಮುಗ್ಧ ಪ್ರಾಣಿ ಅಂದ್ರೆ ಅದು ಮಾಯವಾದ್ದು ಮಾತ್ರ ಬಹಳ ಬೇಸರದ ಸಂಖ್ಯೆ. ಒಟ್ಟಾರೆಯಾಗಿ ಹೈನುಗಾರಿಕೆ ಹೇಳೋದು ಒಂಥರ ಬೇರೆ ರೀತಿಯ ಕವಲು ತಗೊಂಡಿದೆ ಅಂತ ನೀವು ಹೇಳ್ತೀರಿ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು.
ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರಿ, ಈಗ ನಾವು ಇನ್ನೊಂದು ವಿಷಯಕ್ಕೆ ಬಂದರೆ, ಹೈನುಗಾರರು ಇವತ್ತಿನ ನೀವು ಮಧ್ಯದಲ್ಲಿ ಟಚ್ ಮಾಡಿದ್ರಿ, ಮುಖ್ಯ ಸವಾಲುಗಳೇನು ನಮ್ಮ ಹೈನುಗಾರರಲ್ಲಿ? ಬೇರೆ ಪೌಲ್ಟ್ರಿ ಸೆಕ್ಟರ್ ಕಮರ್ಷಿಯಲ್, ಅದು ಸಾಮಾನ್ಯ ರೈತರ ಮಟ್ಟದಲ್ಲಿರುವಂಥ ಮುಖ್ಯ ಸವಾಲೇನು? ಮಾಲಿಗೆ ತಕ್ಕದಾದ ಒಂದು ಬೆಲೆ ಸಿಕ್ಕಲೇಬೇಕು. ಹೌದು, ಯಾವುದೇ ಅದು ಯಾಕಂತ ಹೇಳಿದ್ರೆ ಈ ಕೃಷಿ ಅಂದ್ರ ಮೇಲೆ ಎಲ್ಲವೂ ಒಳಸೂರಿಗಳ ಬೆಲೆ ಏರ್ತಾ ಹೋಗ್ತದೆ. ಹುಲ್ಲು ಇರ್ಬೋದು, ಹಿಂಡಿ ಇರ್ಬೋದು, ಕೂಲಿ ಇರ್ಬೋದು, ಅದು ಏರುವಾಗ ಅದಕ್ಕೆ ಸರಿಯಾದ ಒಂದು ಬೆಲೆ ಬೇಕೇ ಅಲ್ವಾ? ಈಗ ಉದಾಹರಣೆಗೆ ಒಂದು 50 ರೂಪಾಯಿ ಮಿನಿಮಮ್ ಬೆಲೆ ಅಂದರೆ ರೈತನಿಂದ ಖರೀದಿ ಮಾಡೋ ಬೆಲೆ ನಾ ಹೇಳೋದು. ಈಗ ಬಿಸ್ಲೇರಿ 1 ಲೀಟ್ರಿಗೆ 14, 15, 20 ಏರೋಗಿ ಯಾರು ಮಾತಾಡೋದಿಲ್ಲ. ಅದೇ ಹಾಲಿದು ಒಂದು 40, 44 ಇದ್ದದ್ದು 50 ಆಗುವಾಗ ಎಲ್ಲರೂ ಬುಗಿಲು ಹೇಳೋದು, ದೊಡ್ಡ ಬೊಬ್ಬೆ. ಅಂದರೆ ಅದು ರೈತರ ನೀವು ಹೇಳ್ತಾ ಇರೋದು, ಈಗ ಹಾಲಿನ ಉತ್ಪಾದನಾ ವೆಚ್ಚಕ್ಕಿಂತ ನೀವು ಮಾರ್ತಾ ಇರೋ ರೇಟ್ ಕಡಿಮೆ ಇದೆ. ರೈತರಿಗೆ 28 ರೂಪಾಯಿ ಕೊಡ್ತಾರೆ ಕೆಮೆಗೂ. ಅದು ಭಾರಿ ಒಂದು ಶೋಷಣೆ. ಆ್ಯಕ್ಚುಲಿ ಜೀತದಲ್ಲಿದ್ದಾರೆ, ಎಲ್ಲರೂ ಜೀತದಲ್ಲಿದ್ದಾರೆ. ಅದರಿಂದ ಬಹುಶಃ ಪ್ರೈವೇಟ್ ಇದು ನಮ್ಮ ಕರ್ನಾಟಕದಲ್ಲಿ ಬೆಳೀಲಿಲ್ಲ. ಏನಕ್ಕೆಂದರೆ ಅವ್ರ ಜೊತೆ ಕಂಪೀಟ್ ಮಾಡೋಕ್ಕೆ ಆಗೋದಿಲ್ಲ. ಈಗ ಕರ್ನಾಟಕದ ಹೊರ ರಾಜ್ಯದಲ್ಲಿ ಈಗ ಅಮೂಲ್ ಇರ್ಬೋದು, ಆಂಧ್ರ ಇರ್ಬೋದು, ಎಲ್ಲ ಬೆಲೆ ಜಾಸ್ತಿ, ಕರ್ನಾಟಕದಿಂದ ಜಾಸ್ತಿ ಕೊಡ್ತಾರೆ ರೈತರಿಗೆ. ಅದು ಇಲ್ಲೇ ಯಾಕೆ ಕಡಿಮೆ ಆಗಬೇಕು? ಅಂದರೆ ಎಲ್ಲವೂ ಈಗ KMF ರಿಲೇಟೆಡ್ ಆಗಿ ವ್ಯವಸ್ಥೆ ಇರುವುದರಿಂದ ಅದು ರಾಜಕೀಯ ಶಕ್ತಿಗಳು ಅದು ಸೇರಿಸ್ಕೊಂಡಿರೋದ್ರಿಂದ ಈ ಸಮಸ್ಯೆ. ಈಗ ರೈತರದ್ದೇ ಸಂಸ್ಥೆ. ನಾನು ಎಷ್ಟೋ ಸರಿ ಬರೆದಿದ್ದೆ ಸರ್, KMF ಬಂದು ರೈತರಿಗೆ ಒಳ್ಳೇದಾಗಿಂತ ಹಾಳೆ ಆಗಿದೆ ಅಂತ. ರೈತರ ಸಂಸ್ಥೆ, ಅವ್ರಿಗೆ ವಾಯ್ಸಿಲ್ಲ ಎಂತ. ಅದಕ್ಕಿಂತ ಇಲ್ಲೆಲ್ಲ ಒಂಥರ ಬಂದಿಗಳು, ಇದು ಒಂಥರ ಮ್ಯಾನಿಪುಲೇಷನ್. ನೀವು ಹೇಳ್ತಾ ಇರೋದು, ಈಗ ಒಂದು ಹಾಲಿಗೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ, ಕಂಟ್ರೋಲ್. ಆಕ್ಚುಲಿ ಶೋಷಣೆ, ಯಾರು ಕನ್ಸ್ಯೂಮರ್ಸ್ ಇವರನ್ನ ಶೋಷಣೆಯಲ್ಲಿ ಇಟ್ಕೊಂಡಿದ್ದಾರೆ, ಜೀತದಕ್ಕೆ ಇಟ್ಕೊಂಡಿದ್ದಾರೆ. ಅವ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಾ ಕುಡಿತಾನೆ, ನಾ ಕೊಡೋದಿಲ್ಲ. ಅದಕ್ಕೆ ಸರ್ಕಾರದ್ದು ಪುರೋಹಿತಿಗೆ ಅದು ಏನಂತ ಹೇಳಿದ್ರೆ, ಈಗ ಹೆಚ್ಚಿನವರು ಒಂದು ದಾಕ್ಷಿಣ್ಯಕ್ಕೆ ಮುಂದುವರಿಸ್ತಾರೆ ಬಿಟ್ರೆ ಅವ್ರು ಲೆಕ್ಕ ಹಾಕೊಂಡಿದ್ರೆ ಯಾವತ್ತೊಂದು ನಿಲ್ಲಿಸ್ಬೇಕು. ಸೊ ಆಗ ನೀವು ಹೇಳಿದ್ದು, ಒಂದು ಹಾಲಿನ ಬೆಲೆ ಏನಕ್ಕೂ ಸಾಲದು ಒಂದು. ಆಮೇಲೆ ಇನ್ನು ಮುಖ್ಯ ಸವಾಲೇನು? ಮುಳ್ಳು ಇನ್ನು ಹೊಟ್ಟೆ ತುಂಬಿಸುವಂಥದ್ದು, ಹೊಟ್ಟೆ ತುಂಬಿಸುವ ಒಳಸೂರಿಗಳು. ಅದು ಮುಖ್ಯವಾಗಿ ಒಣ ಹುಲ್ಲೆ. ನೀವು ಹಸಿ ಹುಲ್ಲು ಎಂತ ಇದ್ರು 85% ನೀರು ಅದರಲ್ಲಿ. ಒಮ್ಮೆಗೆ ಹೊಟ್ಟೆ ತುಂಬೋದು ಬಿಟ್ರೆ ಆ ನೀರಿನ ಅಂಶ ಮೂತ್ರವಾಗಿ ಡ್ರೈ ಮ್ಯಾಟ್ರ್ ಇಲ್ಲ. ನೀವು ಅದು ಒಣ ಹುಲ್ಲಿನ ತುಂಬಿಸ್ಲೇಬೇಕು. ಎಷ್ಟೋ ಕಡೆ ಹಿಂಡಿನ ತುಂಬಿಸ್ತಾ ಇದ್ದಾರೆ, ಅದು ಅಜೀರ್ಣ ಆಗುತ್ತೆ, ಕಾಯಿಲೆಗೆ ಅಸಿಡಿಟಿ ಆಗೋದು, ಬೇರೆ ಸಮಸ್ಯೆಗಳು, ಜೀರ್ಣ ಆಗೋದಿಲ್ಲ, ಗ್ಯಾಸ್. ಯಾವತ್ತು ನೋಡ್ರು ಸಗಣಿ ತೇಳು, ಸಗಣಿ ಗಟ್ಟಿ. ನಾವು ಅದಕ್ಕೆ ಪಶುವಿನ ಆರೋಗ್ಯವನ್ನು ಗಮನಿಸುವುದೇ ಫಸ್ಟ್ ಹಟ್ಟಿಗೆ ಹೋದ್ಕೊಳ್ಳಿ ಸಗಣಿ ನೋಡಿ. ಅದೇ ನಮಗೆ ಮಾರ್ಗದರ್ಶನ. ಅದು ಸರಿ ಇದ್ರೆ ಆರೋಗ್ಯ ಸುಮಾರಿಗೆ ಸರಿ ಇದೆ ಅಂತ ಲೆಕ್ಕ.
ಅದು ಸರಿ ಇಲ್ಲ ಅಂದರೆ ಅದನ್ನು ರಿಪೇರಿ ಮಾಡಿದರೆ ಮಾತ್ರ ಉಳಿದ ವ್ಯವಸ್ಥೆಗಳು ಸರಿ ಇರುತ್ತೆ. ನೀವು ಬರೀ ಮದ್ದು ಮೇವಿನ ಕೊರತೆನಾ ಅಥವಾ ದುಬಾರಿನ? ಕೊರತೆ ಮತ್ತು ದುಬಾರಿ. ಈಗ ಹೊರ ಅದೇನಾಗುತ್ತೆ, ಎಲ್ಲೋ ಒಂದು ಕಡೆ ಒಂದು 10 ಕಟ್ಟು ಹುಲ್ಲು ಕಡಿಮೆ ಸಿಗುತ್ತೆ, ಬಟ್ ಟ್ರಾನ್ಸ್ಪೋರ್ಟೇಷನ್ ಸಿಕ್ಕಾಪಟ್ಟೆ ಆಯ್ತಲ್ಲ. ಈಗ ಕೆ ಜಿಗೆ 18 ರೂಪಾಯಿ ಅಲ್ಲ, ಆದರೆ ಒಂದು ಹುಲ್ಲು ಒಬ್ಬ ಬಳಕೆದಾರನಿಗೆ ಅವನಿಗೆ ಮನೆ ಬಾಗಿಲಿ ಬರುವಾಗ 18 ರೂಪಾಯಿ ಆದರೆ ಕೆ ಜಿಗೆ, ಅವನು ಹಾಕೋ ಹಿಂಡಿ ಅಷ್ಟೇ ಬೆಲೆ ಆದರೆ ಅವಾಗ ಲಾಭದಾಯದ ಆಗೋದು ಹೇಗೆ? ಅವಾಗ ಏನು ಮಾಡ್ತಾನೆ, 10 ಕಟ್ಟಿದವ 2 ಇಟ್ಕೊಳ್ತಾನೆ ಮರ್ಯಾದೆಗೋಸ್ಕರ. ಅಥವಾ ಅನಿವಾರ್ಯ ಅಲ್ಲಿ ಹಾಲು ತರ ಆಚೀಚೆಯವರು ಮತ್ತೆ ತಮಾಷೆ ಮಾಡ್ತಾರೆ ಅಂದ್ಕೊಂಡು ಸ್ವಲ್ಪ ಕೊನೆಗೆ ಅದನ್ನು ನಿಲ್ಲಿಸ್ತಾನೆ, ಮನೇಲಿ ಹುಷಾರಿಲ್ಲ ನಿಲ್ಲಿಸ್ತಾರೆ. ಹೀಗೆ ಆಗಿದ್ದೆ, ಈಗ ಸಮಸ್ಯೆ ಆಗಿದ್ದೆ ಹೀಗೆ. ಮತ್ತೆ ಕೂಲಿ ಎಲ್ಲರೂ ಎಜುಕೇಟೆಡ್ ಆದಮೇಲೆ ನಾವು ಆಗಬಾರ್ದು ಅಂತೆಲ್ಲ ಹೇಳೋದು. ಒಂದು ಮಟ್ಟಿಗೆ ಸಗಣಿ ಮುಟ್ಟೋದು ಕೊಳಕು ಕೆಲಸ ಅನ್ನೋದು ಈಗಲೂ ತಲೆಯಲ್ಲಿದೆ. ಆವಾಗ ಏನಾಯಿತು, ಈ ಡಿಗ್ರಿ ಮಾಡಿದವರು ಪುನಃ ಇದಕ್ಕೆ ಬಂದರೆ ಅಡ್ಡಿಲ್ಲ, ಅಥವಾ ಮನೇಲಿದ್ದು ಕೂಡ ಎಲ್ಲರೂ ವೈಟ್ ಕಾಲರ್ ಜಾಬಿಗೆ ಹೋದ್ಮೇಲೆ ಕೂಲಿ ಹೊರಗಿಂದ ಬರಬೇಕು, ಇಲ್ಲ ಅಷ್ಟು ಕೊಟ್ಟರೆ ವರ್ಕೌಟ್ ಆಗ. ಹೌದು, ನೀವು ಹಾಲಿಗೆ ಈ ಥರ ಕಮ್ಮಿ ಬೆಲೆ ಇದ್ದು ಹೊರಗಿಂದ ಕೂಲಿ ತಂದು ಅವರು ಏನಾರು ಕೈ ಕೊಟ್ಟರೆ ಎಲ್ಲ ಮಾರುವ ಸ್ಥಿತಿ. ಆಮೇಲೆ ಇನ್ನೊಂದು ಇದು ಮೇವಿನೊಂದು ಸಮಸ್ಯೆ, ಜನ ಇಲ್ಲ ಅಥವಾ ಮಾಡೋರಿಲ್ಲ ಹೇಳೋದೊಂದು ಸಮಸ್ಯೆ, ಹಾಲಿನ ದರ ಕಡಿಮೆ. ಇನ್ನೊಂದು, ಈಗ ನೀವು ನಿಮ್ಮ ಅನುಭವದಲ್ಲಿ ನೀವೊಬ್ಬ ವೆಟರ್ನರಿ ಡಾಕ್ಟರ್ ಆಗಿ ರೋಗ ಕೀಟ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿದೆಯಾ ಅಥವಾ ಇದ್ದಂಗೆ ಇದೆಯಾ? ಹೆಚ್ಚು ಹಾಗೆ ಅಂತ ಹೇಳ್ಬೋದು. ಅಲ್ಲಿ ಮೂಲ ಸಮಸ್ಯೆ ಆಹಾರದ ವಿಚಾರಕ್ಕೆ ಬಂದಾಗ ಒಂದೇ ನಾವು ಹೊಟ್ಟೆ ತುಂಬ ಕೊಡೋದಿಲ್ಲ, ಅಥವಾ ಕೊಡೋ ಹೊಟ್ಟೆ ತುಂಬ ಆಹಾರದಲ್ಲಿ ಗುಣಮಟ್ಟ ಇಲ್ಲ, ಆವಾಗ ಕಾಯಿಲೆ ತಪ್ಪಿದ್ದಲ್ಲ. ಆಗ ಪದೇ ಪದೇ ಕೆಚ್ಚಲು ಬಾವು, ಗರ್ಭ ನಿಲ್ಲುವುದಿಲ್ಲ. ಈಗ ಮೇಯ್ನ್ ಈಗ ಕಳೆದ 50 ವರ್ಷದಿಂದ ನಾವು ಏನು ಹೇಳ್ತಾ ಇದ್ದೇವೆ ಅದು ಈಗಲೂ ಇದೆ, ಮುಂದೂ ಇರ್ತದೆ. ಕಾರಣ ನಾವು ಗುಣಮಟ್ಟದಲ್ಲಿ ನಾವು ಮೇಲೂ ಮುಂದೆ ಬರಲೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಹೊಟ್ಟೆ ತುಂಬಿಸುವ ಸವಾಲಿನಲ್ಲೇ ಇದ್ದೇವೆ, ಅದರಲ್ಲೇ ಇದ್ದೀವಿ, ಅದಕ್ಕಿಂತ ಮುಂದೆ ಅದಕ್ಕೆ ಹೋಗಲಿಲ್ಲ. ಅದೇ ಕೋಳಿ ಉದ್ಯಮ ತಗೊಳ್ಳಿ, ಕಮರ್ಷಿಯಲೈಸ್ ಆಗಿದೆ, ಆದರೆ ಯಾವತ್ತಿಗೂ ರಾಜಿ ಮಾಡಿಕೊಂಡ್ರೆ ಆ ಉದ್ಯಮ ಒಂದೊಂದು ನಿಲ್ಲಿಸಬೇಕು, ಇಲ್ಲಾಂದ್ರೆ ಸರಿ ಮಾಡ್ಕೊಳ್ಬೇಕು. ಇದಾಗಲ್ಲ, ನಾವು ಅದನ್ನು ಸರಿ ಮಾಡೋದಿಲ್ಲ, ಸರಿನೂ ಮಾಡೋದಿಲ್ಲ, ಹಾವು ಸಾಯೋದಿಲ್ಲ, ಕೋಲು ಮುರಿಯೋದಿಲ್ಲ. ಈಗ ನೋಡಿ, ಕ್ಯಾಟ್ಲ್ ಫೀಡ್ ತಯಾರಾಗ್ತದೆ ಎಷ್ಟೋ ಕಂಪ್ನಿಗಳಲ್ಲಿ, ರೇಟ್ ಬೇಸ್ಡ್ ಫಾರ್ಮುಲಾ, ಅಂದರೆ ಇಷ್ಟು ಕೆ ಜಿ ಒಳಗೆ ಈ ಫಾರ್ಮುಲಾ ಸೆಟ್ ಆಗ. ದನಕ್ಕೆ ಬೇಕಾಗೋ ಫಾರ್ಮುಲಾ ಇಲ್ಲ, ಎಲ್ಲೂ ಇಲ್ಲ. ಏನಕ್ಕೆ ಅಂದ್ರೆ ಅವಂಗಲ್ಲಿ ತಗೊಳ್ಳೋದಿಲ್ಲ. ಹಾಲಿಗೆ ರೇಟ್ ಇದ್ರೆ ಒಳ್ಳೆ ಗುಣಮಟ್ಟದ ಆಹಾರ ಕೊಡ್ತಾನೆ. ಇದೆಲ್ಲ ಅಲ್ಲೇ ಸುತ್ತ ಎಲ್ಲ ಇರೋದು ಹಾಲಿನ ಬೆಲೆ ಅಲ್ಲೇ ದೊಡ್ಡ ಅನ್ಯಾಯ ಮಾತ್ರ. ನಾವು ಕನ್ಸ್ಯೂಮರ್ಸ್ ಬಳಕೆದಾರರು ಹೈನುಗಾರನ ಶೋಷಣೆಯಲ್ಲಿ ಇಟ್ಟಿದ್ದೇವೆ. ಬಳಕೆದಾರರು ಕೊಡ್ತಿದ್ರು, ಕೊಡುವಂಗ ಆಗ್ತಿತ್ತು. ಈಗ ನೀವು ಇದು ಡೇರಿ ಮಿಲ್ಕ್ ಚಾಕ್ಲೇಟು ನನಗೆ 5 ರೂಪಾಯಿ ನೆನಪಿದೆ, 10 ರೂಪಾಯಿ ನೆನಪಿದೆ, 50 ರೂಪಾಯಿ ಆಗಿದೆ. ತಿನ್ನೋದಿಲ್ವಾ? ಕನ್ಸ್ಯೂಮರ್ ಕೊಡ್ತಾರೆ, ಅನಿವಾರ್ಯವಾಗಿ ಕೊಡ್ತಾರೆ. ಇಲ್ಲಿ ಮಧ್ಯದಲ್ಲಿ ನಾವು ಮಧ್ಯ ಪ್ರವೇಶ ಮಾಡಬಾರ್ದು. ಅತಿಯಾದ ಮಧ್ಯ ಪ್ರವೇಶದಿಂದ ಹೈನುಗಾರಿಕೆ ಹಾಳು ಮಾಡ್ತಾ ಇದ್ದಾರೆ ಇವರು. ಅಲ್ಲ, ಕೋಆಪರೇಟಿವ್ ಆಗಿ ಉಳಿದ್ರಡ್ಡಿಲ್ಲ, ಕಾರ್ಪೊರೇಟ್ ಆದ್ರಿಂದ ಆದ ಸಮಸ್ಯೆಗಳು ಅದು ಬಿಡಿ. ಒಟ್ಟಾರೆ ಆ ಸಿಸ್ಟಮೇ ಅಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ. ಖಂಡಿತ. ಏನಿವೆ ಸರ್, ಈಗ ಕೊನೆಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ನೀವು ನಿಮ್ಮದು ವೆಟ್ ಫಾರ್ಮುಲೇಷನ್ಸ್ ಅಂತೇಳಿ ಕಂಪ್ನಿ ಮಾಡ್ಕೊಂಡು ವೆಟರ್ನರಿ ಔಷಧಗಳನ್ನು ಅಥವಾ ಫುಡ್ ಎಡಿಟಿವ್ಸ್, ಔಷಧಕ್ಕಿಂತ ಫುಡ್ ಎಡಿಟಿವ್ಸ್ ಮಾಡ್ತಾ ಇದ್ದೀರಿ, ಫುಡ್ ಸಪ್ಲಿಮೆಂಟ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ವಿ. ಅದಕ್ಕೆ ಯಾಕೆ ಕೈ ಹಾಕಿದ್ರಿ? ಈ ನೋಡಿ, ಇಷ್ಟೊಂದು ಮಾರ್ಕೆಟಲ್ಲಿ ಬೇಕಾದಷ್ಟು ಕಂಪ್ನಿ ನಿಮಗೆ ಯಾಕೆ ಬೇಕಿತ್ತು ಈ ಸಹವಾಸ? ಅದು ಏನಾಯ್ತಂದ್ರೆ, ಈ ಪ್ರಾಕ್ಟೀಸ್ ಮಾಡೋದಂತ ಹೇಳಿದ್ರೆ ಪಶು ಚಿಕಿತ್ಸೆಯಲ್ಲಿ ಒಂದು ಅಭ್ಯಾಸ, ಕೊನೆಯವರೆಗೆ ಹೊಟ್ಟೆಪಾಡು ಇರುತ್ತೆ, ಹೊಟ್ಟೆಪಾಡು ಕೊನೆಯವರೆಗೆ ಅಭ್ಯಾಸ ಮಾಡೋದು. ಪ್ರಾಕ್ಟೀಸ್ ಮಾಡೋರೆ ಪರ್ಫೆಕ್ಟ್ ಆಗೋದೇನೆ ಇಲ್ಲ ಕೊನೆಯವರೆಗೆ. ಅದಕ್ಕೆ ಕಾರಣ ಅಲ್ಲಿ ಎಷ್ಟು ಸವಾಲುಗಳಿರ್ತವೆ. ಕಾಯಿಲೆ ಅವಸ್ಥೆ ಇರ್ಬೋದು, ಅಥವಾ ಕಾಯಿಲೆಯ ಸ್ವರೂಪ ಬೇರೆ ಇರ್ಬೋದು. ಬೇಗ ಗುಣ ಆಗಬೇಕು, ಖರ್ಚು ಕಡಿಮೆ ಆಗಬೇಕು, ಬೇಗ ಹಾಲು ಉತ್ಪಾದನೆಗೆ ಬರಬೇಕು, ಚಿಕಿತ್ಸಾ ವೆಚ್ಚ ಕಡಿಮೆ ಆಗಬೇಕು. ಇದನ್ನೆಲ್ಲ ನೀವು ಚಿಂತನೆ ಮಾಡ್ತಾ ಹೋದಾಗ ನೀವು ನಿಮ್ಮ ತಲೆ ಖರ್ಚು ಮಾಡ್ತಾ ಇರ್ತೀರ, ಅಂದರೆ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂದರೆ ಉತ್ಪಾದನಾ ವೆಚ್ಚ ಕಡಿಮೆ ಆಗಬೇಕು, ಟ್ರೀಟ್ಮೆಂಟ್ ವೆಚ್ಚ ಕಡಿಮೆ ಆಗಬೇಕು, ಉತ್ಪಾದನೆ ಮೇಂಟೈನ್ ಆಗಬೇಕು ಅನ್ನುವಾಗ ಆಲ್ಟರ್ನೇಟ್ ಹುಡುಕ್ಲೇಬೇಕು. ಇಲ್ಲದ್ರೆ ಏನಾಗ್ತದೆ, ಈಗ ಮಾರುಕಟ್ಟೆಯಲ್ಲಿ ಒಂದು 100 ಜಾತಿಯ ಔಷಧ ಇದೆ ಅಂತ ಇಟ್ಕೊಳ್ಳೋ ಅಲೋಪತಿ. ನಾವು ನಮ್ಮ ಪ್ರಾಕ್ಟೀಸ್ ಅಥವಾ ಒಂದು ಪದ್ಧತಿಯನ್ನು ಆ 100ಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು. ಈಗ ಯಾವುದೊಂದು ಇದಕ್ಕೆ ಆ 100 ಮಧ್ಯದಲ್ಲಿ ಬರೋದಿಲ್ಲ. ಈಗ ಸ್ಕೂಟ್ರ್, ಕಾರ್ ಹಾಳಾಯಿತು, ಟೂಲ್ಸ್ ಬೇರೆ ತರೋದಿಲ್ವಾ? ಇದ್ದ ಟೂಲ್ಸ್ ಎಲ್ಲ ಮಾಡೋಕೋದ್ರೆ 1 ವಾರ ಆದರೂ ರಿಪೇರಿ ಆಗೋದಿಲ್ಲ. ಹಾಗೆ ಅನಿವಾರ್ಯವಾಗಿ ಆಲ್ಟರ್ನೇಟ್ ಪರ್ಯಾಯ ಪಶು ಚಿಕಿತ್ಸೆಗೆ ಬರಬೇಕಾಯ್ತು. ಆವಾಗ ಏನಾಯ್ತು, ಮಾರ್ಕೆಟಲ್ಲಿ ನಮಗೆ ಬೇಕಾದ ಇಲ್ಲ ಅಂತ ಆಗುವಾಗ ನಾನೇ ಯಾಕೆ ಮಾಡಬಾರ್ದು?
ಅವಕಾಶ ಇದೆ. ಹಾಗೆ ಅಧ್ಯಯನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರತಿ ಗಿಡಮೂಲಿಕೆಯನ್ನು ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದೆ. ಅವುಗಳ ಪರ್ಮುಟೇಷನ್, ಕಾಂಬಿನೇಷನ್, ಯಾವುದಕ್ಕೆ ಸೇರಿಸಿದ್ರೆ ಏನು ಪ್ರಯೋಜನ, ಯಾವ್ದು ಸೇರಿಸಬಾರ್ದು, ಹೀಗೆ ಹರ್ಬ್ಸ್ ಗಿಡಮೂಲಿಕೆ. ಈಗ ಹರ್ಬಲ್ ಬೇಸ್ಡ್ ಪ್ರಾಡಕ್ಟ್ಸ್ ಕಾಮನ್ ಆಗಿ ಇರ್ಲಿಲ್ವಾ ವೆಟರ್ನರಿ ಮೆಡಿಸಿನ್? ಇದ್ರೂ ಕೂಡ ಸೀಮಿತ, ಕೆಲವು ಕಂಪನಿಯವರು ಮಾತ್ರ ಇತ್ತು. ಈಗ ಇನ್ನೋವೇಟಿವ್, ಉದಾಹರಣೆಗೆ ಕೆಚ್ಚಲು ಬಾವು ಬರಬಾರ್ದು ಅಥವಾ ಬಂದದ್ದು ಬೇಗ ಗುಣ ಆಗಬೇಕು, ಹೀಗಂತೆ ಒಂದು ಪ್ರಾಡಕ್ಟ್ ಮಾಡಿದರೆ ಅದಕ್ಕೆ ಅವಕಾಶ ಇದೆ, ಮಾರುಕಟ್ಟೆಯಲ್ಲಿ ಅವಕಾಶ ಇದೆ. ನಿಮಗೆ ಹಣ ಬರೋ ವಿಚಾರ ಬೇರೆ. ಈಗ ಬೇಗ ಆ ಕೆಚ್ಚಲು ಬಾವು ಗುಣ ಆಗಿ ಅವನು ಸೊಸೈಟಿಗೆ ಹಾಲು ಹಾಕ್ಲಿಕ್ಕೆ ಕೊಟ್ಟ ಅಂತ ಹೇಳಿದ್ರೆ ಆ ಖುಷಿಗೆ ನಿಮ್ಗೆ ಬೆಲೆ ಕಟ್ಟಲಿಕ್ಕೆ ಆಗ್ತದ? ಈಗ 10 ದಿವಸ ಆದರೂ ಅವನು ಸೊಸೈಟಿಗೆ ಹಾಲು ಹಾಕ್ಲಿಕ್ಕೆ ಆಗೋದಿಲ್ಲ ಕೆಚ್ಚಲು ಬಾವು ಬಂದು, ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ. ಅದೇ ನೀವು ಸಪೋರ್ಟಿವ್ ಆಗಿ ಬೇರೆ ಮದ್ದು ಪರ್ಯಾಯ ಚಿಕಿತ್ಸೆ ಮಾಡಿದಾಗ 3ನೇ ದಿನಕ್ಕೆ ಅಥವಾ 5ನೇ ದಿನಕ್ಕೆ ಅವನು ಹಾಲು ಹಾಕ್ಲಿಕ್ಕೆ ಶುರು ಮಾಡಿದ ಅಂತ ಹೇಳಿದ್ರೆ ಹಸು ಕಸಾಯಿಖಾನೆಗೆ ಹೋಗೋದು ನಿಲ್ತು, ಅಥವಾ ಅಯ್ಯೋ ಇದನ್ನು ಮಾರಿ ಬಿಡು ಅನ್ನೋ ಮನಸ್ಸೇ ಬದಲಾಯಿಸಿಬಿಡ್ತಾನೆ ಹೈನುಗಾರ. ಈ ಒಂದು ಖುಷಿಯ ಮುಂದೆ ನೀವು ಇದು ಎಲ್ಲ ಹರ್ಬಲ್ ಬೇಸ್ಡ್ ಮಾಡಕ್ ಹೋದ್ರಿ. ಹರ್ಬಲ್ಲು ಸ್ವಲ್ಪ ವಿಟಮಿನ್ಸು, ಮಿನರಲ್ಸು, ಎನ್ಸೈಮ್ಸು, ಪ್ರೋಬಯೋಟಿಕ್ಸು, ಬೇರೆ ಬೇರೆ ಏನು ಈ ಪೂರಕವಾದ ವಾತಾವರಣ ಕೊಡ್ತದೆ ಆರೋಗ್ಯಕ್ಕೆ. ಒಂಥರ ಪ್ರಿವೆಂಟಿವ್ ಆಗಿ ಬಯೋಕೆಮಿಕಲ್ಸ್ ಅಲ್ಲ, ಹೌದು, ಇವೆಲ್ಲ ಹೆಚ್ಚು ಸಸ್ಯ ಮತ್ತೆ ನೈಸರ್ಗಿಕ ಮೂಲಗಳಿಂದ ಅದಕ್ಕೆ ಒಳ್ಳೆ. ನೀವು ಹೋಮಿಯೋಪತಿ ಕೂಡ ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಕೇಳಿದ್ದೀನಿ. ಹೋಮಿಯೋಪತಿ ಕೂಡ ತುಂಬಾ ಒಂದು ಒಟ್ಟು ಪ್ರಾಕ್ಟೀಸ್ನಲ್ಲಿ ಒಂದು 40% ಹೋಮಿಯೋಪತಿ, 40% ಅಂದರೆ ಯಾವ ಕೇಸ್ ತಗೊಂಡ್ರು, ಯಾವ ಒಂದು ಅನಾರೋಗ್ಯ ಸಂಬಂಧ ತಗೊಂಡ್ರು ಅಲ್ಲಿ ಹೋಮಿಯೋಪತಿಗೆ ಅವಕಾಶ ಇದೆ. ಈಗ ಸುಲಭ ಹೆರಿಗೆ ಆಗಬೇಕು, ಡಾಕ್ಟ್ರು ಬಾರದೆ ಹೆರಿಗೆ ಆಗಬೇಕು, ಕಸ ಬೇಗ ಬೀಳಬೇಕು, ಆವಾಗ ಎಷ್ಟು ಕೆಲಸ ಸುಲಭ. ನಮಗೆ ಹೊಸ ಕೇಸ್ ಬಗ್ಗೆ ಗಮನ ಕೊಡ್ಬೋದು, ರೈತನಿಗೂ ಬೇಗ ಹಾಲು ನಾರ್ಮಲ್ ಸ್ಥಿತಿಗೆ ಬಂದು ಓದುವಂಥ ವಾತಾವರಣ, ಹಸುವಿಗೆ ಒಳ್ಳೆಯದು, ಸ್ಟ್ರೆಸ್ ಆಗೋದಿಲ್ಲ, ಸ್ಟ್ರೈನ್ ಆಗೋದಿಲ್ಲ. ಅಂತಲ್ಲೆಲ್ಲ ನೀವು ಹೋಮಿಯೋಪತಿಯನ್ನು ಬಳಕೆ ಮಾಡ್ತೀರಿ ತುಂಬ. ಅದು ನಾವು ನಮ್ಮ ಸ್ವಂತ ಪ್ರಾಕ್ಟೀಸ್ ಇಟ್ಕೊಳ್ತೇವೆ ಬಿಟ್ಟರೆ ಈ ದೊಡ್ಡ ಮಟ್ಟಿನ ಮಾರುಕಟ್ಟೆಗೆ ಅಂತ ಹೋಗಲಿಲ್ಲ. ಬಟ್ ಕೆಲವು ಹರ್ಬಲ್ ಪ್ರಾಡಕ್ಟ್ಸ್ ಎಲ್ಲ ನಾವು ಮಾರುಕಟ್ಟೆಗೆ ಇಳಿಸಿದ್ವಿ. ಅಂದರೆ ಯಾರೋ ಕೇಳಿದ್ರು, ಆಗ ಅವರಿಗೆ ನಾವು ಮಾಡಿಕೊಡಾಯ್ತು, ನೀವು ಒಂದೆಲ್ಲ ಡಾಕ್ಟರ್ ನಮಗೂ ಮಾಡಿಕೊಡಿ ಅಂತ. ಸೊ ಆ ಮಟ್ಟಕ್ಕೆ ಪೆಟ್ ಫಾರ್ಮುಲೇಷನ್ಸ್ ಹೆಸರಿನಲ್ಲಿ ನೀವು 2008ರಿಂದಲೇ ಸ್ಟಾರ್ಟ್ ಮಾಡಿದ್ದೇವೆ. ಅಂದರೆ ಅಷ್ಟು ಒಂದು ಮಟ್ಟದ ವಾಣಿಜ್ಯ ಪ್ರಾಡಕ್ಟ್ ಆಗಿದೆ, ಅದಕ್ಕೆ ವಾಣಿಜ್ಯ ಪ್ರಾಡಕ್ಟ್ ಆಗಿದೆ. ಮತ್ತೆ ಹೆಚ್ಚಿನವು ಎಲ್ಲ ಈ ಪ್ರಿವೆಂಟಿವ್ ಅಪ್ರೋಚ್ ಅಂತಾರೆ, ಅಂದ್ರೆ ಕಾಯಿಲೆ ಬರೋದನ್ನ ತಡೆಯುವಂಥದ್ದು, ಮತ್ತೆ ಆರೋಗ್ಯ ಮೇಂಟೆನೆನ್ಸ್ ಒಳ್ಳೆ. ಅವಾಗ ಹೈನುಗಾರನಿಗೆ ತಲೆಬಿಸಿ ಕಡಿಮೆ. ಅದೇ ಈಗ ನೀವು ಆರೋಗ್ಯದಿಂದ ಇದ್ಬಿಟ್ರೆ ಅನಾರೋಗ್ಯದ ಪ್ರಶ್ನೆ ಬರೋದಿಲ್ಲ. ಈಗ ಕೆಚ್ಚಲು ಬಾವು ಬರೋದಿಲ್ಲ, ಗರ್ಭ ನಿಲ್ಲಕ್ಕೆ ತೊಂದರೆ ಆಗುದಿಲ್ಲ ಅಂತ ಬಿಟ್ರೆ ಹೈನುಗಾರನಿಗೆ ಎಷ್ಟು ನೆಮ್ಮದಿ ಆಯ್ತು ನೋಡಿ. ದೊಡ್ಡ ಸಮಸ್ಯೆ ಪರಿಹಾರ ಖಂಡಿತ. ಗರ್ಭ ಕಟ್ಟೋದಿಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಹೌದು, ಅದನ್ನು ನೀವು ಒಂದು ಮಟ್ಟಕ್ಕೆ ತಂದ್ರಿ. ವೀಕ್ಷಕರು, ಈಗ ನಾವು ಇದನ್ನು ಏನಕ್ಕೆ ಪ್ರಸ್ತಾಪ ತಂದೆ ಅಂತ ಕೇಳಿದರೆ, ನಾವು ಕೆಲವೊಂದಷ್ಟು ಇವರ ನಿರ್ದಿಷ್ಟವಾದ ಭಾಳ ಇಂಟ್ರೆಸ್ಟಿಂಗ್ ಇವ್ರ ಹತ್ರ ಇದಿದೆ, ಮಾಹಿತಿನೂ ಇದೆ, ಜೊತೆಗೆ ಒಂದಷ್ಟು ಉತ್ಪನ್ನಗಳನ್ನು ಮಾಡಿದ್ದಾರೆ. ಅದನ್ನು ನಾವು ನಮ್ಮ ವಾಹಿನಿ ಅಥವಾ ನಮ್ಮ ನೆಟ್ವರ್ಕ್ನಲ್ಲಿ ನಿಮಗೆ ಅವ್ರ ಮುಖಾಂತರ ತಲುಪಿಸುವಂಥ ಒಂದು ವಿಚಾರವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಪೀಠಿಕೆಯಾಗಿ ನಾವು ಇದನ್ನು ಇದು ಮಾಡಿದ್ವಿ. ನಿರ್ದಿಷ್ಟವಾಗಿ ಇವ್ರ ಹತ್ರ ಏನಿದೆ ಹೇಳೋದನ್ನು ಹಂತ ಹಂತವಾಗಿ ನಾವು ತಗೊಂಡೋಗೋಣ. ಜೊತೆಗೆ ನಾವು ಇವ್ರದ್ದು ಒಟ್ಟಾರೆ ಇದರದ್ದೇನು ಹೈನುಗಾರಿಕೆ ಅಂಥೇಳಿ ಹೈನುಗಾರಿಕೆ ಹೇಳೋದಕ್ಕಿಂತ ಒಟ್ಟಾರೆ ಪಶುಪಾಲನೆ ಇದರ ಅನುಭವನೂ 3 ದಶಕಗಳ ಪ್ರಾಕ್ಟೀಸು ಇದೆ. ಜೊತೆಗೆ ವೈಜ್ಞಾನಿಕ ಹಿನ್ನೆಲೆ, ಚಿಕಿತ್ಸಕ ಬುದ್ಧಿ, ಜೊತೆಗೆ ರಿಸರ್ಚ್ ಸಾಕಷ್ಟು ಮಾಡಿದ್ದಾರೆ. ಅಲೋಪತಿ ವೈದ್ಯರಾಗೂ ಕೂಡ ಅವರು ಬೇರೆ ಇದನ್ನು ಸಾಕಷ್ಟು ಮಾಡಿದ್ದಾರೆ. ಅದನ್ನು ನಾವು ಹಂತ ಹಂತವಾಗಿ ನಿಮಗೆ ಪರಿಚಯ ಮಾಡ್ತೀವಿ. ಜೊತೆಗೆ ನೇರ ಪ್ರಸಾರವನ್ನು ಇದರ ಅನುಭವವನ್ನು ಮತ್ತು ಇವರ ಜ್ಞಾನವನ್ನು ಬಳಕೆ ಮಾಡಿಕೊಂಡು ನೇರ ಪ್ರಸಾರದಲ್ಲಿ ನಿಮಗೆ ಮತ್ತು ಡಾಕ್ಟ್ರಿಗೆ ಕನೆಕ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಸದ್ಯದಲ್ಲೇ ಶುರು ಮಾಡ್ತೀವಿ ಅಂತ ಹೇಳ್ತಾ, ಜೊತೆಗೆ ಅವರು ಕೆಲವು ಆ ಥರ ಅಮೂಲ್ಯ ಈ ಗಿಡ ಆಧಾರಿತ ಬಯೋ ಪ್ರಾಡಕ್ಟ್ಸನ್ನು ಬೇರೆ ಬೇರೆ ಇದನ್ನು ಏನು ಫುಡ್ ಎಡಿಟಿವ್ಸ್, ಆಹಾರಕ್ಕೆ ಹೆಚ್ಚುವರಿನ ಅಂತ ಹೇಳ್ತೀರಾ, ಆಹಾರ ಪೂರಕ ಆ ಥರ ವಸ್ತುಗಳನ್ನು ನಿಮಗೆ ತಲುಪಿಸುವಂಥ ವ್ಯವಸ್ಥೆ ನಾವು ಮಾಡೋದು ವಿಚಾರ ಮಾಡ್ತಾ ಇದ್ದೀವಿ. ಇವತ್ತು ನಮಗೆ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಡಾಕ್ಟ್ರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರು, ನಿಮಗೂ ಕೂಡ ಇದೊಂದು ಪ್ರಾರಂಭ. ಇನ್ನು ಈ ಸರಣಿಯಲ್ಲಿ ನಿಮಗೆ ಸಾಕಷ್ಟು ಕಾರ್ಯಕ್ರಮವನ್ನು ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಜ್ಞಾನ ವಿಜ್ಞಾನಿ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.